ಬೆಳಗಿನ ಜಾವದಲ್ಲಿ ಕರ್ತನೆ, ಕೇಳುವ ಪ್ರತಿಯೊಂದು ಕಿವಿಗಳನ್ನು ರಾಜ, ಗ್ರಹಿಸುವ ಮನಸ್ಸನ್ನು ಆಶೀರ್ವದಿಸು ರಾಜ. ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ಹೃದಯಗಳು ಕದಲಿಸಲ್ಪಡಲಿ ಕರ್ತನೆ. ಹೌದು ಅಪ್ಪ ಯೇಸುವೆ, ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡುವ ಅಪ್ಪ. ನೀನೇ ಆದಿಯೂ ಅಂತ್ಯವೂ ಆಗಿರುವ ಆತನು ಆಗಿದೆ ತಂದೆ. ನಾವು ಅಲ್ಲ, ನಮ್ಮ ಆಲೋಚನೆ ಎಲ್ಲ, ನಮ್ಮ ಬುದ್ಧಿಶಕ್ತಿ ಎಲ್ಲ ಪರಿಶುದ್ಧ ಆತ್ಮನೇ ನಮಗೆ ಸಹಾಯ ಮಾಡಬೇಕಾಗಿ ಬೆಳಗಿನ ಜಾವದಲ್ಲಿ ನಿಮ್ಮ ಸಹಾಯವನ್ನು ಬೇಡುತ್ತಾ ಇದ್ದೇವೆ ತಂದೆ. ವಾಕ್ಯವನ್ನು ಹೇಳುತ್ತಿರುವಾಗ ರಾಜ, ಎಲ್ಲರೂ ಆಸಕ್ತಿಯಿಂದ ವಾಕ್ಯವನ್ನು ಶ್ರದ್ಧೆಯಿಂದ ಭಯಭಕ್ತಿಯಿಂದ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳುವಂತೆ ಸಹಾಯ ಮಾಡು. ಎಲ್ಲ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಹಾಲೆಲೂಯಾ. ಎಲ್ಲ ಕೈ ಎತ್ತೇಳಿ ಹಾಲೆಲೂಯಾ. ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಅಂತ ಕೈ ಕೊಟ್ಟು ಹೇಳಿ. ಪಕ್ಕದಲ್ಲಿ ಯಾರು ಚೆನ್ನಾಗಿದ್ದೀರಾ ಅಂತ ಕೇಳಿ ಅವ್ರನ್ನ. ನೋಡಿ, ಅವ್ರ ಮುಖ ಸಪ್ಪಗಿದೆ, ನೋಡಿ ಅವ್ರ ಮುಖ ನೋಡಿ ಹೇಳಿ ಚೆನ್ನಾಗಿದ್ದೀರಾ. ಸ್ವಲ್ಪ ಸಂತೋಷದಿಂದ ಹೇಳಿ ಹಾಲೆಲೂಯಾ. ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು, ಹೌದಲ್ವಾ? ಕೇಳಿ ಪ್ರಿಯರೇ, ಇವತ್ತಿನ ಸಂದೇಶವನ್ನು ನಾನು ಒಂದು ಸಣ್ಣ ಕಥೆ ಹೇಳೋದ್ರ ಮೂಲಕ ಆರಂಭಿಸ್ತೇನೆ. ಏನಾಯಿತು, 3 ಜನ ಪರಲೋಕಕ್ಕೆ ಹೋದರು. ಎಷ್ಟು ಜನ? ನೀವು ಹೋಗ್ತೀರಾ ಪರಲೋಕಕ್ಕೆ? ಎಷ್ಟು ಜನ ಹೋಗ್ತೀರಾ ಪರಲೋಕಕ್ಕೆ? ಐತಿ ಹಾಲೆಲೂಯಾ. 3 ಜನ ಪರಲೋಕಕ್ಕೆ ಹೋದರು ಪ್ರಿಯರೇ. ಯಾವ ರೀತಿಯಾಗಿ? ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಮೊದಲನೇ ವ್ಯಕ್ತಿ ఆంధ్ర ప్రదేశದಿಂದ ಹೋದಂತ ಅಂದ್ಕೊಳ್ಳಿ. ఎಲ್ಲಿంద? ఎక్కడి నుంచి? మన ఆంధ్రప్రదేశ్ నుంచి ఒక కుర్రాడు పరలోకానికి వెళ్ళినాడు. ಪರಲೋಕದಲ್ಲಿ ಹೋದಾಗ ದೇವರನ್ನ ನೋಡಿ ಕೇಳ್ತಾನೆ. ಆ ಯೌವನಸ್ಥನಾಗಿರ್ಬೋದು, ಆ ಹುಡುಗ ಆಗಿರ್ಬೋದು, ಕೇಳ್ತಾನೆ. ಏನಂತ ಕೇಳ್ತಾನೆ? ಫಸ್ಟು ಮೊದಲನೇ ವ್ಯಕ್ತಿ, ದೇವರೇ ನನಗೆ ಜ್ಞಾನ ಬೇಕಪ್ಪ, ನನಗೆ ಬುದ್ಧಿ ಬೇಕು, ನನಗೆ ವಿವೇಕ ಬೇಕು ಅಂತ ಹೇಳ್ತಾನೆ. ದೇವರೇನು ಮಾಡ್ತಾರೆ? ಆಯ್ತು ಬಿಡಪ್ಪ, ನಿನಗೆ ಜ್ಞಾನ ಬೇಕು, ನಾನು ಕೊಡ್ತೀನಿ. ನಿನಗೆ ಬುದ್ಧಿ ಬೇಕಾ, ನಾನು ಕೊಡ್ತೀನಿ. ನಿನಗೆ ವಿವೇಕ ಬೇಕಾ, ನಾನು ಕೊಡ್ತೀನಿ ಅಂತ ದೇವರು ಅವನಿಗೆ ಕೊಟ್ಟು ನಾನು ಕಳಿಸ್ತಾನೆ. ಈಗ ಎರಡನೇ ವ್ಯಕ್ತಿ ತಮಿಳ್ನಾಡಿಂದ ಹೋಗ್ತಾನೆ. ಎಲ್ಲಿಂದ? ತಮಿಳು ಬರುತ್ತಾ ನಿಮಗೆ? ನಮಗೆ ಬರಲ್ಲ. ತಮಿಳ್ನಾಡಿಂದ ಹೋಗ್ತಾನೆ ಪರಲೋಕಕ್ಕೆ. ಹೋಗಿ ಏನಂತ ಕೇಳ್ತಾನೆ? ದೇವರೇ ನನಗೆ ಬಂಗಾರ ಬೇಕು. ತಮಿಳ್ನಾಡು ಬಂಗಾರ ಅಂದರೆ ಫೇಮಸ್ ಅಲ್ಲ. ನನಗೆ ಬಂಗಾರ ಬೇಕು, ನನಗೆ ವಜ್ರ ವೈಢೂರ್ಯಗಳು ಬೇಕಪ್ಪ ಅಂತಾನೆ. ದೇವರು ಅವನಿಗೆ ಸಹ ಬಂಗಾರವನ್ನು, ವಜ್ರ ವೈಢೂರ್ಯವನ್ನು ಕೊಟ್ಟು ಕಳಿಸ್ತಾನೆ. ಈಗ ಮೂರನೇ ವ್ಯಕ್ತಿ ಕರ್ನಾಟಕದಿಂದ ಹೋಗ್ತಾನೆ. ಎಲ್ಲಿಂದ? ನಾವಿರೋದೆಲ್ಲಿ? ನಾವು ಜೀವಿಸ್ತಿರೋದು ಯಾವ ಒಂದು ರಾಜ್ಯದಲ್ಲಿ? ಇಲ್ಲ, ಬಾಯಿ ತೆಗೆದು ಹೇಳಿ. ಪ್ಲಾಸ್ಟರ್ ಹಾಕ್ಕೊಂಡಿರಾ? ಇಲ್ಲ, ಹಾಕ್ಲಾ ಪ್ಲಾಸ್ಟರ್? ಹಲ್ಲುಯ್ಯ. ಕರ್ನಾಟಕದಿಂದ ಅಂದ್ಕೊಳ್ಳಿ, ಬಳ್ಳಾರಿಯಿಂದ ಅಂದ್ಕೊಳ್ಳಿ. ಅಷ್ಟು ಯಾಕೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಬಳ್ಳಾರಿಯಿಂದ ಅಗಾಪೆ ಕಲವರಿ ಚರ್ಚಿಯಿಂದ ನೀವೇ ಹೋಗಿದ್ದೀರಾ ಪರಲೋಕಕ್ಕೆ? ಯಾರು ಹೋಗಿದ್ದೇವೆ ಹೇಳಿ? ಯಾರು ಹೋಗಿದ್ದಾರೆ? ನಾನೇ ಹೋಗಿದ್ದೇನೆ ಪರಲೋಕಕ್ಕೆ. ಹೇಳಿ, ನಾನೇ ಪರಲೋಕಕ್ಕೆ ಹೋಗಿದ್ದೇನೆ. ಸರಿ, ದೇವರನ್ನು ನೋಡಿ ನೀವೇನು ಕೇಳ್ತೀರಾ? ಪ್ರಶ್ನೆ ಹೇಳಿ. ನನ್ನ ಪ್ರಶ್ನೆ ಅರ್ಥ ಆಯ್ತಾ? ನೀವು ಇವಾಗ ಪರಲೋಕಕ್ಕೆ ಹೋಗಿದ್ದೀರಾ. ದೇವ್ರನ್ನ ಈಗ ಮೊದಲನೇ ವ್ಯಕ್ತಿ ಏನು ಕೇಳ್ದ? ಜ್ಞಾನ ಬೇಕು, ವಿವೇಕ ಬೇಕು, ಬುದ್ಧಿ ಬೇಕು ಅಂದ. ಎರಡನೇ ವ್ಯಕ್ತಿ ಏನು ಕೇಳ್ದ? ಬಂಗಾರ, ವಜ್ರ ವೈಢೂರ್ಯಗಳು ಬೇಕು ಅಂದ. ಈಗ ಮೂರನೇ ವ್ಯಕ್ತಿ ನೀನೇ ಆಗಿದ್ದೀಯಾ. ಈಗ ನೀನು ಪರಲೋಕಕ್ಕೆ ಹೋದರೆ ದೇವರನ್ನು ನೋಡಿ, ಸರ್ವಶಕ್ತನನ್ನು ನೋಡಿ ಏನಂತ ಕೇಳ್ತೀಯ? ಏನಿಲ್ವಾ? ಹೇಳ್ರಿ, ಹೇಳಿ ಬ್ರದರ್. ನೀನೇ ಬೇಕು ಏಸಪ್ಪ ಅಂತ ಕೇಳ್ತೀರಾ. ಮತ್ತೆ ಬೇರೆಯವರು ಬೇರೆ ಏನು ಕೇಳ್ತೀರಾ? ಹೇಳಿ. ಯವನಸ್ಥರು ಹೇಳ್ಬೇಕು. ನೀವಲ್ಲ, ತುಂಬ ಆಸೆ ಆಕಾಂಕ್ಷೆಯಿಂದ ನಾವು ಜೀವಿಸ್ತಾ ಇರ್ತೀವಲ್ಲ ಲೋಕದಲ್ಲಿ. ಹೇಳಿ. ನೋಡಿ ಪ್ರಿಯರೇ, ನಾವು ದೇವಾಲಯಕ್ಕೆ ಪ್ರತಿ ವಾರ ಬರ್ತೇವೆ,
ವಾಕ್ಯದ ಮೂಲಕ ಕೇಳ್ತೇವೆ, ಇದು ಸಂದರ್ಶಿಸಿ ಹೋಗ್ತೇವೆ ದೇವರನ್ನು. ವಿ ಎನ್ಕೌಂಟರ್ ಗಾಡ್ ಆ್ಯಂಡ್ ಗೋ. ನೋಡಿ ಪ್ರಿಯ, ಈಗ ನಾವು ಪರಲೋಕಕ್ಕೆ ಹೋದರೆ ನಮ್ಮ ಆಲೋಚನೆ ಏನಾಗಿದೆ? ದೇವರೇ, ನನಗೆ ಕಷ್ಟ ಇದೆ, ನನಗೆ ದುಡ್ಡಿಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಒಳ್ಳೆಯ ಭವಿಷ್ಯತ್ತು ಇಲ್ಲ, ನನ್ನ ಮನೇಲಿ ಏನಿಲ್ಲ, ಸರಿಯಾಗಿ ರೇಷನ್ ಇಲ್ಲ, ಒಳ್ಳೆಯ ಮನೆ ಇಲ್ಲ ನನಗೆ. ಅದನ್ನೇ ಕೇಳ್ತೀವಿ ನಾವು. ಕರೆಕ್ಟಾ ರಾಂಗ ಹೇಳಿ? ನನಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಅಂತ ಕೇಳ್ತೀರಾ? ಯೋನಸರು ಒಳ್ಳೆ ಐಫೋನ್ ಇಲ್ಲ ನನ್ನ ಕೈಯಾಗ ಅಂತ ಹೇಳ್ತಾರೆ ಕೆಲವರು. ನನ್ನ ಕೈಯಲ್ಲಿ ಐಫೋನ್ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಐಫೋನ್ ಕೈಯಾಗಿ ಇಟ್ಕೊಂಡಾರೆ. ಕೊರಲಾಗೆ ಬಂಗಾರ ಹಾಕ್ಕೊಂಡಿಲ್ಲ ನಾನು, ಒಳ್ಳೆ ಸೀರೆ ಎಲ್ಲ, ಒಳ್ಳೆ ವಸ್ತ್ರ ಎಲ್ಲ. ಇದೇ ಕೇಳ್ತೀವಿ ನಾವು ದೇವ್ರ ಹತ್ರ. ಹಲ್ಲೆಲೂಯಾ. ನಾವು ದೇವ್ರ ಹತ್ರ ಹೋದರೆ ನಮ್ಮ ಒಂದು ಅವಶ್ಯಕತೆಯನ್ನು ಮಾತ್ರ ದೇವರ ಮುಂದೆ ಹೇಳ್ತೀವಿ ನಾವು. ನಮ್ಮ ಅವಶ್ಯಕತೆಯನ್ನು ಮಾತ್ರ ನಾವು ದೇವ್ರ ಮುಂದೆ ಬಾಯಿ ಬಿಚ್ಚಿ ಹೇಳ್ತೀವಿ. ಹೌದೇ ಅಲ್ವಾ? ಹೌದೇ ಅಲ್ವಾ ಹೇಳಿ? ಕರೆಕ್ಟಾ? ನಮ್ಮ ಅವಶ್ಯಕತೆ ಏನಿದೆ ಮಾತ್ರ ಹೇಳ್ತೀವಿ ದೇವರ ಮುಂದೆ. ನಾನು ಕೇಳುವ ಪ್ರಶ್ನೆ ಒಂದೇ ಪ್ರಿಯರೇ, ನೀವು ಯಾವತ್ತಾದರೂ ದೇವರೇ ನನ್ನಿಂದ ನಿನಗೇನಾದರೂ ಆಗಬೇಕಪ್ಪ, ದೇವರೇ ನನ್ನಿಂದ ನಿನಗೇನಾದರೂ ಕಾರ್ಯ ಮಾಡಬೇಕಾ ಹೇಳಪ್ಪ ಅಂತ ಕೇಳಿದಿರಾ? ಹೇಳಿ, ಯಾವತ್ತಾದರೂ ಕೇಳಿದ್ರಾ ನಿಮ್ಮ ಜೀವನದಲ್ಲಿ? ಯೇಸುವೆ ನನ್ನಿಂದ ಏನಾದರೂ ಒಂದು ಕಾರ್ಯ ಮಾಡಬೇಕಾ? ಯಾರಿಗಾದ್ರೂ ಸುವಾರ್ತೆ ಸಾರಬೇಕಾ? ಯಾರಿಗೋಸ್ಕರವಾದರೂ ಪ್ರಾರ್ಥನೆ ಮಾಡಬೇಕಾ? ನನ್ನಿಂದ ಯಾರಿಗೋಸ್ಕರಾದರೂ ಸಹಾಯ ಮಾಡಬೇಕಾ? ನನ್ನಿಂದ ಯಾರಾದರೂ ಒಬ್ಬರನ್ನು ಬಲಪಡಿಸ್ಬೇಕಂತ ಕೇಳಿದಿರಾ? ಆಲೋಚನೆ ಮಾಡೋಣ ಪ್ರಿಯರೇ. ಯೇಸು ಸ್ವಾಮಿ ಪರ್ವತದ ಮೇಲೆ ಪ್ರಸಂಗ ಮಾಡುವಾಗ ಯೇಸು ಸ್ವಾಮಿ ಹೇಳಿದ ಒಂದೇ ಒಂದು ಮಾತಿನ ವಿಷಯವಾಗಿ ಇವತ್ತು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಎಲ್ಲರೂ ನಿಮ್ಮ ಬೈಬಲ್ ಗ್ರಂಥವನ್ನು ತೆಗೆದುಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಎಲ್ಲರೂ ಬೈಬಲ್ ತೆಗಿಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಎಲ್ಲ ತೆಗೆದಿರಾ? ನೋಡಿ ಪ್ರಿಯರೇ, 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಎಲ್ಲರೂ ಅಲ್ಲಿ ನೋಡಿ, ಅಲ್ಲಿ ಸ್ಕ್ರೀನ್ ನೋಡಿ, ಒಂದ್ಸರಿ ಓದಿ ಎಲ್ಲರೂ. ಎಲ್ಲ ಒಂದ್ಸರಿ ಓದೋಣ. ರೆಡಿ? 1 2 3 ಸ್ಟಾರ್ಟ್. ಹೀಗಿರುವುದರಿಂದ ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಮಗೆ ದೊರಕುವವು. ದೇವರು ನಮ್ಮಿಂದ ಅಪೇಕ್ಷಿಸುವ ವಿಷಯ ಏನಂದರೆ ಇದೊಂದೇ ಪ್ರಿಯರೇ. ಇಡೀ ನಮ್ಮ ಜೀವನ ಪರ್ಯಂತ ನಾವು ಮಾಡುವ ಕೆಲಸ ಇದೊಂದೇ ಆಗಿದೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತಿದ್ದೇವೆ? ವಾಟ್ ಆರ್ ವಿ ಡೂಯಿಂಗ್? ಏನು ಮಾಡ್ತಿದ್ದೇವೆ? ಅದ ಮೇಲಿನ ವಚನಕ್ಕೆ ಬರೋಣ ಪ್ರಿಯರೇ. ಏನು ಮಾಡ್ತಿದ್ದೇವೆ? 31ನೇ ವಚನ. ನಾವೇನು ಮಾಡ್ತಿದ್ದೀವಿ? ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಬೇಕು ಎಂದು ಚಿಂತೆ ಮಾಡಬೇಡ್ರಿ ಅಂತ ಯೇಸಪ್ಪ ಹೇಳಿದ್ದಾನೆ. ನಮ್ಮ ಚಿಂತೆ ಏನಾಗಿದೆ? ಎಲ್ಲ ಹೇಳಿ, ನಮ್ಮ ಚಿಂತೆ ಏನಾಗಿದೆ? ಏನು ಕುಡಿಬೇಕು, ಏನು ಊಟ ಮಾಡಬೇಕು, ಏನು ಹೊತ್ಕೊಳ್ಬೇಕು. ಭೂಲೋಕದಲ್ಲಿ ಮನುಷ್ಯನ ಚಿಂತೆ ಅದೇ ಆಗಿದೆ. ಬೆಳಿಗ್ಗೆ ಟಿಫಿನ್ ಮಾಡಿದ ಮೇಲೆ ಮಧ್ಯಾಹ್ನ ಏನು ಮಾಡಬೇಕು, ಮಧ್ಯಾಹ್ನ ಊಟ ಮಾಡಿದ ಮೇಲೆ ರಾತ್ರಿ ಏನು ಮಾಡಬೇಕು, ರಾತ್ರಿ ಏನು ಮಾಡಿದ ಮತ್ತೆ ಬೆಳಿಗ್ಗೆ ದೋಸೆ ಮಾಡಬೇಕು. ಇದೇ ಆಗ್ಬಿಟ್ಟಿದೆ ರೋಟೀನ್. ಏನು ಸಾಧನೆ ಮಾಡಿದ್ದೀರಾ? ಊಟ ಮಾಡಿ ಹೇಳಿ. ಅದಲ್ಲ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮೊದಲು ಅಂದರೆ ದ ಫಸ್ಟ್ ಪ್ರಯಾರಿಟಿ, ನಿನ್ನ ಮೊದಲ ಸ್ಥಾನ,
ನಿನ್ನ ಮೊದಲ ಒಂದು ಪ್ರಾಮುಖ್ಯತೆ ಕೊಡುವಂಥ ವಿಷಯ ಏನಾಗಿದೆ ನಿಮ್ಮ ಜೀವನದಲ್ಲಿ? ಅದು ನಿನಗಿರುವಂಥ ಆಸೆ ಆಕಾಂಕ್ಷೆ ಆಗಿದೆನಾ, ಇಲ್ಲ ದೇವರು ಹೇಳುವ ಮಾತುಗಳಾಗಿದೆನಾ? ಹಲ್ಲೆಲೂಯಾ. ಎಲ್ಲ ಕೇಳ್ತಿದ್ದೀರಾ? ದೇವರು ನಮ್ಮನ್ನು ನೋಡಿ ಕೇಳುವಂಥ ಪ್ರಶ್ನೆ ಇದೇ ಆಗಿರ್ಬೋದು ಪ್ರಿಯರೇ. ನೀನು ಪರಲೋಕಕ್ಕೆ ಹೋಗಿ ದೇವರಲ್ಲಿ ಅನೇಕ ವಿಷಯಗಳನ್ನು ಕೇಳ್ಬೋದು. ನೀನು ಸಭೆಗೆ ಬಂದು ದೇವರೊಂದಿಗೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಇದಿಲ್ಲ, ಆ ವಿಷಯ ಇಲ್ಲ, ಈ ವಿಷಯ ಇಲ್ಲ, ನಮ್ಮ ಜೀವನ ಹೀಗಾಗಿದೆ, ಕತ್ತಲಾಗಿದೆ ಅಂತ ಹೇಳ್ಬೋದು. ಆದರೆ ಎಂದಾದರೂ ಯೇಸು ಸ್ವಾಮಿಯನ್ನು ನೋಡಿ ದೇವರೇ ನಿನ್ನಿಂದ ನಿನಗೇನು ಮಾಡಬೇಕಪ್ಪ ಅಂತ ಕೇಳಿದ್ಯಾ? ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಮ್ಮ ಸಭೆಗೆ ಬರ್ತಾ ಇದ್ದೀವಿ, ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೆಳಕು ಲೋಕಕ್ಕೆ ಬಂದು ಎಷ್ಟೋ ವರ್ಷಗಳಾಯಿತು, ಆದರೆ ಜನರು ಇನ್ನೂ ಕತ್ಲಲ್ಲೇ ಸಂಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡು. ತವಕ ಅಂದರೆ ಸೀಕ್, ಹುಡುಕಬೇಕು. ನಾವು ದೇವರ ರಾಜ್ಯವನ್ನು ಹುಡುಕಬೇಕು, ದೇವರ ನೀತಿಯನ್ನು ಹುಡುಕಬೇಕು. ಅದೇ ನಮ್ಮ ಜೀವನ ಪರ್ಯಂತ ಮಾಡುವ ಕೆಲಸ. ಹಲ್ಲೆಲೂಯಾ. ಎಲ್ಲ ಕೇಳ್ತಿದ್ದೀರಾ ಇಲ್ಲ? ಬೇರೆ ತಿನ್ನಬೇಕು, ಕುಡಿಬೇಕು, ಹೊತ್ಕೊಳ್ಬೇಕು, ಅದು ನಮ್ಮ ಜೀವನ ಅಲ್ಲ ಪ್ರಿಯರೇ. ಇವತ್ತು ನಾವೆಲ್ಲರೂ ಎಚ್ಚರಗೊಳ್ಬೇಕು. ಏನಾಗಬೇಕು? ಹಲ್ಲೆಲೂಯಾ. ನಾವು ಪ್ರತಿ ವಾರ ಭಾನುವಾರ ದೇವಾಲಯಕ್ಕೆ ಬರ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಬದಲಾವಣೆ ಏನಾಗ್ತಾ ಇದೆ? ವಾಟ್ ಈಸ್ ದ ಚೇಂಜ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್? ಏನಾದ್ರು ಬದಲಾವಣೆ ಆಗಿದೆನಾ? ನಾವು ಆಲೋಚನೆ ಮಾಡಬೇಕು ನನ್ನ ಜೀವನದಲ್ಲಿ. ಈಗ ನೋಡಿ ಪ್ರಿಯರೇ, ನಾನು 2017ನೇ ವರ್ಷದಲ್ಲಿ ನಾನು ಯೇಸು ಸ್ವಾಮಿನ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡೆ. ನನ್ನ ಜೀವನ ನಿಜವಾಗಲೂ ಬದಲಾವಣೆ ಆಗಿದೆ. ಹಲ್ಲೆಲೂಯಾ. ಈಗ ನಾವು ಆಲೋಚನೆ ಮಾಡಬೇಕು. ಈಗ ಸತ್ಯವನ್ನು ನೀನು ತಿಳಿದುಕೊಂಡರೆ ಸತ್ಯವು ನಿನಗೆ ಬಿಡುಗಡೆ ಕೊಡುತ್ತೆ. ಆದರೆ ಸತ್ಯವನ್ನು ಎಷ್ಟರ ಮಟ್ಟಿಗೆ ನೀನು ತಿಳಿದುಕೊಂಡಿದ್ದೀಯ ಅನ್ನೋದು ಪ್ರಶ್ನೆ. ನಿನಗೆ ಅರ್ಥ ಆಯ್ತಾ? ಹೌ ಮಚ್ ಎವರ್ ಯು ಅಂಡರ್ಸ್ಟುಡ್ ದ ಟ್ರೂತ್ ಆಫ್ ಬೈಬಲ್. ಸತ್ಯ ತಿಳಿದುಕೊಂಡಿದೆಯಾ, ಆದರೆ ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದೆಯಾ? ಇಷ್ಟೇನಾ? 2%, 3%, 10%? ಎಷ್ಟು ತಿಳ್ಕೊಂಡಿದೆಯಾ? ಸತ್ಯ ಅಂದರೆ ಏನು ಗೊತ್ತಾ? ಸತ್ಯ ಅಂದರೆ ಯೇಸು, ದೇವರ ವಾಕ್ಯಗಳು. ಈಗ ನಾವು ಸತ್ಯ ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ, ದೇವರ ಲಯಕ್ಕೆ ಬರುತ್ತಾ ಇದ್ದೇವೆ, ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಇನ್ನೂ ಅದೇ ರೀತಿಯಾದ ಹಳೆಯ ಸ್ವಭಾವಗಳಾಗಿರ್ಬೋದು, ಹಳೆಯ ಜೀವನ ಆಗಿರ್ಬೋದು, ನಮ್ಮಲ್ಲಿರುವಂಥ ಆಚಾರದ ಮನಸ್ಸು. ಗಮನ ಕೊಟ್ಟು ಕೇಳಿ. ಎಂಥ ಮನಸ್ಸು ಹೇಳಿ? ಎಂಥ ಮನಸ್ಸು? ಆಚಾರದ ಮನಸ್ಸು. ಪೌಲನು ಹೇಳ್ತಾನೆ, ಆಚಾರದ ಮನಸ್ಸು ನಮ್ಮಿಂದ ತೆಗೆದು ಹಾಕ್ಬೇಕು. ನಾವು ಸಂಪ್ರದಾಯದ ಮನಸ್ಸು, ಅದೇ ಆಲೋಚನೆ, ಅದೇ ಭಾವನೆ. ಎಲ್ಲಿ ಬರುತ್ತೆ ಸತ್ಯ ನಿಮ್ಮಲ್ಲಿ? ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೊದಲು ಅಂದರೆ ಮೊದಲ ಸ್ಥಾನ. ಇಲ್ಲ ಹೇಳಿ, ಮೊದಲ ಸ್ಥಾನ. ನಿಮ್ಮ ಜೀವನದಲ್ಲಿ ಮೊದಲ ಸ್ಥಾನ ಯಾರಿಗೆ ಕೊಡ್ತಾ ಇದ್ದೇವೆ ನಾವು? ಎಷ್ಟು ಜನ ಹೇಳ್ತಾರೆ ದೇವರಿಗೆ? ಕೈ ಎತ್ತಿ ಹೇಳಿ. ಹೌದಾ? ನೀವು ನಿಜವಾಗಲೂ ದೇವರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೀರ ಅಂದರೆ ನೀವು ಕೆಲವು ಪ್ರಶ್ನೆಗಳು ಹಾಕ್ತೀನಿ, ಅದಕ್ಕೆ ಜವಾಬು ನೀವೇ ಹೇಳಿ. ಹಲ್ಲೆಲೂಯಾ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣವಾ? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ ತೆಗೀರಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಲ್ಲೆಲೂಯಾ. ನಿನ್ನ ಎಲ್ಲ ನಡವಳಿಯಲ್ಲಿ, ಎಲ್ಲ ವಿಷಯದಲ್ಲಿ ಏನು ಮಾಡಬೇಕಂತೆ? ದೇವರ ಚಿತ್ತಕ್ಕೆ ವಿಧೇಯನಾಗಬೇಕು ನಾವು. ಹಲ್ಲೆಲೂಯಾ. ಕೇಳ್ತಿದ್ದೀರಾ?
ಎಲ್ಲ ವಿಷಯದಲ್ಲಿಯೂ ನಾವು ದೇವರಿಗೆ ಚಿತ್ತಕ್ಕೆ ವಿಧೇಯರಾದಾಗ ಮಾತ್ರ ದೇವರು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾನೆ. ನಮ್ಮ ಜೀವನದಲ್ಲಿ ದೇವರು ಕಾರ್ಯಗಳನ್ನು ಮಾಡಬೇಕು. ಎಂಥ ಕಾರ್ಯಗಳು? ಮಹತ್ ಕಾರ್ಯಗಳು. ಹೇಳಿ, ನಿಮ್ಮ ಜೀವನದಲ್ಲಿ ನಡೆಯುತ್ತಾ ಮಹತ್ ಕಾರ್ಯಗಳು? ಹೇಳಿ ಹೇಳಿ, ನಡೆಯುತ್ತಾ? ದೇವರು ಅದ್ಭುತ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡಿದಾನಾ? ಎಷ್ಟು ಜನ ಹೇಳ್ತೀರಾ? ಇಲ್ಲ. ಕೆಲವರು ಜೀವನದಲ್ಲಿ ಮಾಡಿದಾನ, ಕೆಲವರು ಜೀವನದಲ್ಲಿ ಏನು ದೇವರ ಕಾರ್ಯ ಮಾಡಿಲ್ಲ ಅಂದರೆ ನೀನು ಯೇಸಮ್ಮ ನೀನು ಪರಿಪೂರ್ಣವಾಗಿ ನಂಬಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ನಾವು ಮೊದಲ ಸ್ಥಾನ ದೇವರಿಗೆ ಕೊಡುವಾಗ ಏನು ಮಾಡ್ತೀವಿ? ಬೆಳಿಗ್ಗೆ ಎದ್ದಿದ್ದೆ ಏನು ಮಾಡ್ತೀವಿ? ಮೊಬೈಲ್ ಹುಡುಕಲ್ಲ. ಬೆಳಿಗ್ಗೆ ಎದ್ದಿದ್ದೆ ಏನು ಮಾಡ್ತೀವಿ? ಅಡುಗೆ ಮನೆಗೆ ಹೋಗೋದಿಲ್ಲ, ಹೌದಲ್ವಾ? ಬೆಳಿಗ್ಗೆ ಎದ್ದಿದ್ದೆ ಟೀ ಹಾಕಿ ಆನ್ ಮಾಡಲ್ಲ ಅಡುಗೆ ಮನೆಯಲ್ಲಿ, ಸ್ಟವಲ್ಲಿ. ಬೆಳಿಗ್ಗೆ ಎದ್ದಿದ್ದೆ ಮೊಣಕಾಲಾಕಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ನಿಜವಾಗಲೂ ದೇವರಿಗೆ ನಿನ್ನ ಜೀವನದಲ್ಲಿ ಮೊದಲ ಸ್ಥಾನ ಕೊಡೋದಾದರೆ ನೀನು ಬೆಳಿಗ್ಗೆ ಎದ್ದಿದ್ದೆ ಮೊಣಕಾಲಾಕಿ, ಏಸಪ್ಪ ನನ್ನನ್ನು ಜೀವಂತವಾಗಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಅಂತ ಹೇಳ್ತೀಯ. ಹಲ್ಲೆಲೂಯಾ. ಆಮೇಲೆ ದೇವರ ವಾಕ್ಯವನ್ನು ತೆಗೆದು ನೋಡ್ತೀಯ, ದೇವರು ನನಗೋಸ್ಕರ ಏನು ಮಾತಾಡೋಕ್ಕೆ ಇಚ್ಛಿಸ್ತಾ ಇದ್ದಾನೆ. ಅದೇ ವಾಕ್ಯವನ್ನು ಪ್ರತಿ ದಿನವೆಲ್ಲ ಧ್ಯಾನ ಮಾಡ್ತೀಯ. ಹಲ್ಲೆಲೂಯಾ. ಅರ್ಥ ಆಗ್ತಿದನಾ? ಒಂದು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋದಕ್ಕೆ ನಾವು ಕಲಿಬೇಕು ಪ್ರಿಯರೇ. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವುದರ ಮೂಲಕ ಏನಾಗುತ್ತೆ? ಆ ದಿನವು ಆಶೀರ್ವಾದ ಹೊಂದುತ್ತೆ. ಆಶೀರ್ವಾದವಾದ ದಿನವಾಗಿ ನಮಗೆ ಮಾರ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಪ್ರಿಯರೇ, ನಾವು ಆ ಇಲಿಗಳಿಗೆ ಒಂದೇ ಒಂದು ಬಲೆ ಹಾಕ್ತೀವಿ, ಬೋನ್ ಹಾಕ್ತಾರ ಇಲ್ಲ? ನೀವು ನಿಮ್ಮ ಮನೆಗಳಲ್ಲಿ ಇಲಿಚಿ ಇದೆನಾ? ಎಷ್ಟು ಜನ ಮನೇಲಿ ಇದೆ? ಇಲ್ಲ. ಇದ್ರೆ ಏನು ಮಾಡ್ತೀವಿ? ಅದಕ್ಕೆ ಬೋನ್ ಹಾಕ್ತೀರಾ, ಇಲ್ಲ ಪಾಯ್ಸನ್ ಹಾಕ್ತೀರಾ, ಸಾಯಿಸ್ತೀರಾ? ಸೈತಾನ ನಮಗೆ 10 ಬೋನ್ ಹಾಕ್ತಾನೆ. ಎಷ್ಟು 10 ರೀತಿಯಾಗಿ ಬಾಧೆಗಳನ್ನು ತರ್ತಾನೆ ನಿಮಗೆ. ಹಲ್ಲೆಲೂಯಾ. 10 ರೀತಿಯಾಗಿ ನೀನು ಪ್ರಾರ್ಥನೆ ಮಾಡದೆಯೂ ದೇವರ ವಾಕ್ಯ ಓದನೆಯೂ ಬರುವಂಥ ಶೋಧನೆಗಳು 10 ರೀತಿಯಾಗಿದೆ. ಅವೆಲ್ಲವನ್ನು ದಾಟಿಕೊಂಡು ಜಯಿಸಿಕೊಂಡು ನೀನು ದೇವರ ವಾಕ್ಯನ ಹಿಡಿದೆಯಾದರೆ ಖಂಡಿತವಾಗಿಯೂ ದೇವರ ಮಾರ್ಗದಲ್ಲಿ ನಡೀತೀಯ. ದೇವರ ಚಿತ್ತ ನಿನ್ನ ಜೀವನದಲ್ಲಿ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ನಾನು ಹೇಳ್ತೀನಿ ಪ್ರಿಯರೇ, ಮೊದಲ ಸ್ಥಾನ ನೀನು ದೇವರಿಗೆ ಕೊಡುವುದಾದರೆ ನಿನ್ನ ಜೀವಿತದಲ್ಲಿ ಪ್ರತಿ ದಿನವನ್ನು ನೀನು ದೇವರೊಂದಿಗೆ ಆರಂಭಿಸ್ತೀಯ. ದೇವರೊಂದಿಗೆ ಆರಂಭಿಸುವ ಜೀವನ ಅದು ನಾವು ದೇವರಿಗೆ ಕೊಡುವಂಥ ಮೊದಲ ಆದ್ಯತೆ ಆಗಿದೆ. ದ ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಪ್ರಯಾರಿಟಿ ಟು ಗಾಡ್. ಹಲ್ಲೆಲೂಯಾ. ಎರಡನೇದಾಗಿ ನಾವು ದೇವರ ವಾಕ್ಯವನ್ನು ಓದುತ್ತಾ ಹೋಗ್ತೇವೆ. ಮೊದಲು ಪ್ರಾರ್ಥನೆ ಮಾಡಿದ ಮೇಲೆ ದೇವರ ವಾಕ್ಯವನ್ನು ಓದಲೇಬೇಕು ಪ್ರಿಯರೇ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಣ್ಣ ಕಥೆ. ಏನಾಗಿದೆ ಅಂದರೆ, ಈ APMC ನೋಡಿದರೆ ಎಲ್ಲರೂ, APMC ಮಾರ್ಕೆಟ್ನಲ್ಲಿ ಟಮಾಟೆ ತೆಗೆದುಕೊಂಡು ಮಾರುವಂಥ ಒಬ್ಬ ವ್ಯಕ್ತಿ. ಟಮಾಟೆ ಎಷ್ಟು ರೇಟು? 20 ರೂಪಾಯಿ. ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ಒಬ್ಬ ವ್ಯಕ್ತಿ ಏನಾಗಿದೆ, ಭಾನುವಾರ ಸಂಜೆ ಆರಾಧನೆಗೆ ಹೋಗಿದ್ದಾನೆ. ಏನಾಗಿದೆ, ತಡವಾಗಿದೆ, ಪ್ರಾರ್ಥನೆ ಲೇಟ್ ಆಯಿತು, ಇಲ್ಲ ಒಂದು ಮೀಟಿಂಗ್ ಹೋಗಿದೆ ಅಂತ ಅಂದ್ಕೊಳ್ಳಿ, ಲೇಟ್ ಆಯಿತು. ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು 4 ಗಂಟೆಗೆ ಹೋಗುವಂಥ ವ್ಯಕ್ತಿ 7 ಗಂಟೆವರೆಗೆ ನಿದ್ದೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ದಾನೆ? ಎಷ್ಟು ಜನ ನಿದ್ದೆ ಮಾಡ್ತಿದ್ದಾರೆ? ಕೈ ಎತ್ತಿ. ಯಾರಿಲ್ಲ? ಕೇಳಿ, ಏನಾಯಿತು? 7 ಗಂಟೆಗೆ ಎದ್ದಾಗ ಅವನಿಗೆ ಭಯ ಆಗ್ಬಿಡ್ತು. ನಾನು 4 ಗಂಟೆಗೆ ಹೋಗಬೇಕಾಗಿತ್ತು, 4 ಗಂಟೆಗೆ ಹೋದ್ರೇ ಅವರಿಗೆ ಟಮಾಟೆ ಅನ್ನುವ ಪುಟ್ಟಿ ಸಿಗುತ್ತೆ, ಹೌದಲ್ವಾ? ಯಾವುದು ಇದ್ರ APMCಯಲ್ಲಿ ಕೆಲಸ ಮಾಡೋರು? APMCಯಲ್ಲಿ ಬೆಳಿಗ್ಗಿನ ಜಾವದಲ್ಲಿ ಹೋದ್ರಾಗ ಮಾತ್ರ ನಿನಗೆ ತರಕಾರಿಗಳು ಎಲ್ಲ ಮಾರಾಟವಾಗುತ್ತೆ. ಹಲ್ಲೆಲೂಯಾ. ಅವನು 7 ಗಂಟೆಗೆ ಹೋದ ತಡವಾಗಿ. ಆದರೆ ಮಾರ್ಕೆಟಿಗೆ ಹೋಗುವ ಮುಂಚೆ ಏನು ಮಾಡ್ದ? ತನ್ನ ದೈನಂದಿನ ಜೀವನದಲ್ಲಿ ಆತನು ಮಾಡುವಂಥ ಕೆಲಸವನ್ನು ಮಾಡ್ದ. ಏನು? ಬೆಳಿಗ್ಗೆ ಎದ್ದಿದ್ದ ಏನು ಮಾಡ್ದ? ಪ್ರಾರ್ಥನೆ ಮಾಡಿದ ಮೇಲೆ ಯಥಾ ರೀತಿಯಾಗಿ ಆತನು ವಾಕ್ಯವನ್ನು ಓದುವಂತೆ ಆತನು ವಾಕ್ಯವನ್ನು ಓದಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ, ದೇವರೇ ಇವತ್ತು ತಡವಾಗಿದೆ ಅಪ್ಪ, ಕರ್ತನೆ ನೀನೇ ನನಗೆ ಮಾರ್ಗ ತೋರಿಸ್ಬೇಕು, ನಿನ್ನ ಚಿತ್ತ ನನ್ನ ಜೀವನ ನೆರವೇರಲಿ ಅಂತ ಹೇಳ್ದ.
ಆಗ ಏನಾಯಿತು, APMCಗೆ ಹೋದಾಗ ಏನಾಯಿತು, ಎಲ್ಲ ಖಾಲಿ. ಏನು ಖಾಲಿ? ಟಮಾಟೆ ಪುಟ್ಟಿಗಳೆಲ್ಲ ಖಾಲಿ ಆಯಿತು. ಚಿಂತೆಯಿಂದ ಇದ್ದ, ಆದರೆ ಭರವಸೆ ದೇವರ ಮೇಲೆ ಇತ್ತು. ಹಲ್ಲೆಲೂಯಾ. ಆಗ ಏನಾಯಿತು, ಒಂದು ಲಾರಿ ಕೂಡ ತಡವಾಗಿ ಆ ಸ್ಥಳಕ್ಕೆ ಬಂದಿತ್ತು ಪ್ರಿಯರೇ. ಏನು? ಟಮಾಟೆ ಹೊತ್ತುಕೊಂಡು ಬರುವಂಥ, ಕ್ಯಾರಿ ಮಾಡುವಂಥ ಒಂದು ಲಾರಿ ಕೂಡ ತಡವಾಗಿ ಅವತ್ತು ಬಂತು. ಅವನಿಗೆ ಕೂಡ ಭಯ ಆಯಿತು, ನಾನು ತಡವಾಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದನಲ್ಲ, ಯಾರು ತಗೊತಾರೋ ಇಲ್ಲೋ, ಸುಮ್ಮನೆ ಬಿಸಾಡಬೇಕನ್ನೋ ಚಿಂತೆಯಿಂದ ಬಂದಂಥ ವ್ಯಕ್ತಿ. ಹಲ್ಲೆಲೂಯಾ. ಆ ವ್ಯಕ್ತಿ ಹತ್ರ ಈ ವ್ಯಕ್ತಿ ಹೋಗಿ ಕೇಳುವಾಗ, ನಾನು ಕೂಡ ಇವತ್ತು ತಡವಾಗಿಯೇ ಬಂದಿದ್ದೇನೆ, ತಗೋ ಟಮಾಟೆಗಳು, ಲಾರಿ ಎಲ್ಲ ಇದೆ, ನಿನಗೆ ಬೇಕಾದರೆ 30 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ನಮ್ಮ ಎಂಥ ಒಂದು ಪರಿಸ್ಥಿತಿ ಆದರೂ ಕೂಡ ನಾವು ದೇವರ ಚಿತ್ತಕ್ಕೆ ವಿಧೇಯರಾದಾಗ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಕೈ ಗಟ್ಟಿಯಾಗಿ ಚಪ್ಪಾಳೆ ಹೊಡಿತೀರಾ? ಹಲ್ಲೆಲೂಯಾ. ಮೊದಲ ಸ್ಥಾನ ನಾವು ದೇವರಿಗೆ ಕೊಡಬೇಕು. ನಾನು ಎಲ್ಲರನ್ನ ಕೇಳ್ತೀನಿ ಪ್ರಿಯರೇ, ಯಾಕಂದರೆ ನಾವು ಮೊದಲ ಸ್ಥಾನ ಯಾರ್ಯಾರಿಗೋ ಕೊಡ್ತೀವಿ. ವಸ್ತುಗಳಿಗೆ ಕೊಡ್ತೀವಿ, ಮನುಷ್ಯರಿಗೆ ಕೊಡ್ತೀವಿ, ಹಣಕ್ಕೆ ಕೊಡ್ತಾರೆ ಕೆಲವು ಮೊದಲ ಸ್ಥಾನವನ್ನು. ನಾವು ನಮ್ಮ ಮೊದಲ ಸ್ಥಾನವನ್ನು ದೇವರಿಗೆ ಕೊಡಬೇಕು. ನಾವು ಮೊದಲ ಸ್ಥಾನವನ್ನು ದೇವರಿಗೆ ಕೊಡಬೇಕು. ನೀನು ನಿನ್ನ ಜೀವನದಲ್ಲಿ ಮೊದಲ ಸ್ಥಾನವನ್ನು ದೇವರಿಗೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ದೇವರು ಹಂತ ಹಂತವಾಗಿ ನೀನು ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ಹಂತ ಹಂತವಾಗಿ ದೇವರು ಹೆಚ್ಚಿಸ್ತಾನೆ, ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ಹಲ್ಲೆಲೂಯಾ. ನಮ್ಮ ದೇವರ ಕೈ ಏನಾಗಿಲ್ಲ, ಮುಟ್ಟುಗೈ ಆಗಿಲ್ಲ. ಹಲ್ಲೆಲೂಯಾ. ದೇವರಿಂದ ಅವಿಧೇಯರಾಗಿ ಭಕ್ತಿಹೀನರಾಗಿ ನಾವು ಜೀವಿಸುವುದರಿಂದ ಎಲ್ಲ ಆಶೀರ್ವಾದಗಳು ತಡೆ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ನಿನಗೆ ಫಸ್ಟ್ ರ್ಯಾಂಕ್ ಬೇಕಾ, ಚೆನ್ನಾಗಿ ಓದಬೇಕಾ, ಒಳ್ಳೆಯ ಮಾರ್ಕ್ಸ್ ತೆಗಿಬೇಕಾ, ದೇವರ ಜ್ಞಾನವನ್ನು ಹೊಂದಿಕೋ. ಹಲ್ಲೆಲೂಯಾ. ದೇವರ ಜ್ಞಾನ, ಬೈಬಲ್ ಜ್ಞಾನ ನಮಗೆ ಬರಬೇಕು. ದೇವರ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೇಳ್ತಿದ್ದೀರಾ? ಮುಂದೆ ಮೂರನೇದಾಗಿ ನಾವೇನು ಮಾಡಬೇಕು, ಒಂದು ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಓದಬೇಕು ಪ್ರಿಯರೇ. ನಿಮಗೆ ಬೇಕಾದ ಕೆಲವು ವಚನಗಳನ್ನು ಹೇಳ್ತೀನಿ. ಎರೆಮಿಯ ಬರೆದ ಗ್ರಂಥ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಆಗಲೇ ನಾವು ಓದಿದ್ದೇವೆ, ಮತ್ತೊಮ್ಮೆ ಸಹ ನಿಮಗೆ ತೋರಿಸ್ತೇನೆ. ತೆಗಿರಿ. ಎರೆಮನು ಬರೆದ ಗ್ರಂಥ, ಪ್ರವಾದಿ ಎರೆಮನು ಬರೆದಂಥ ಪುಸ್ತಕ 15ನೇ ಅಧ್ಯಾಯ 16ನೇ ವಚನ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಹಲ್ಲೆಲೂಯಾ. ಈ ವಾಕ್ಯ ಎಲ್ಲ ಗಮನಿಸಿ ಕೇಳಿ ಪ್ರಿಯರೇ. ನನಗೆ ದೊರೆತ ನಿನ್ನ ಮಾತುಗಳನ್ನು. ಹಲ್ಲೆಲೂಯಾ. ಎಷ್ಟು ಜನರಿಗೆ ದೇವರ ಮಾತುಗಳು ದೊರಕಿದೆ? ನಿಮಗೆ ದೇವರ ಮಾತು ದೊರಕಿದೆನಾ? ದೇವರ ವಾಕ್ಯ ದೊರಕಿದೆನಾ? ಆ ವಾಕ್ಯವನ್ನು ಹೇಗೆ ಇಟ್ಕೋಬೇಕು? ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನನ್ನ ಆತ್ಮಕ್ಕೆ ಆಹಾರ ಮಾಡಿಕೊಂಡೆನು. ನಮ್ಮ ಆತ್ಮಗಳಿಗೆ ಆಹಾರ ಜೀವವುಳ್ಳ ವಾಕ್ಯ. ಜೀವವುಳ್ಳ ವಾಕ್ಯಗಳು ನಿನ್ನ ಆತ್ಮಗಳನ್ನು ಬಲಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದದೆ ನಮ್ಮ ಜೀವನದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸ ಇದ್ದಲ್ಲಿ ನಮ್ಮ ಆತ್ಮ ಬಲಹೀನವಾಗುತ್ತೆ. ನಾವು ಬಲಹೀನ ಪಾತ್ರೆ ಆಗ್ತೇವೆ. ಯಾರ ವಿರುದ್ಧವಾಗಿ? ನಮಗೆ ವಿರೋಧಿಯಾಗಿರುವ ಸೈತಾನನ ಕೈಯಲ್ಲಿ ಬಲಹೀನ ಪಾತ್ರೆ ಆಗ್ತೇವೆ ನಾವು. ನಿನಗೆ ಕೆಟ್ಟಾದ ಆಲೋಚನೆ ಬರುತ್ತೆ, ನೀನು ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದೀವಿ. ಕೆಲವು ಸಮಯಗಳಲ್ಲಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಅಂದರೆ ನಿನ್ನಿಂದ ಆ ಒಂದು ಸಿಟ್ಟನ್ನು, ಕೋಪವನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ಸಮಯದಲ್ಲಿ ಆಗ್ತಾ ಇಲ್ಲ. ಅಂದರೆ ನೀನು ಆತನ ಕೈಯಲ್ಲಿ ಬಲಹೀನ ಪಾತ್ರೆಯಾಗಿ ನಿಂತಿದೀಯ. ಹಲ್ಲೆಲೂಯಾ.
ಹಾಲೆಲೂಯಾ. ಒಬ್ಬರು ಬೈಯುವಾಗಲೂ, ಒಬ್ಬರು ನಮ್ಮನ್ನು ದ್ವೇಷಿಸುವಾಗಲೂ, ನಮ್ಮನ್ನು ದುಃಖದಲ್ಲಿ ಪಡಿಸುವಾಗಲೂ ನೀನು ಶಾಂತಿಯುತವಾಗಿ, ಸಂತೋಷವಾಗಿ, ಸಮಾಧಾನವಾಗಿದೆಯಾ ಅಂದರೆ ನಿನ್ನ ಪಾತ್ರೆಯು ದೇವರ ಕೈಯಲ್ಲಿ ಇದೆ. ಹಾಲೆಲೂಯಾ. ಖಾಲಿಯಾದ ಪಾತ್ರೆಯನ್ನು ಆತನು ತುಂಬಿಸುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ಪ್ರಿಯ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡನು. ನಿನ್ನ ನುಡಿಗಳು ನನಗೆ, ಹೇಳಿ, ನಿನ್ನ ನುಡಿಗಳು, ಹೇಳಿ, ನಿನ್ನ ನುಡಿಗಳು ನನಗೆ ಹರ್ಷವೂ ಆನಂದವೂ ಆದವು. ದೇವರ ವಾಕ್ಯ ಬೆಳಿಗ್ಗೆ ಎದ್ದು ಓದಿ ಪ್ರಿಯರೇ, ಅಷ್ಟು ಸಮಾಧಾನ, ಅಷ್ಟು ಸಂತೋಷ, ಅಷ್ಟು ನೆಮ್ಮದಿ ನಿಮ್ಮ ಕುಟುಂಬದಲ್ಲಿ ನೆಲೆಸಿ ಬರುತ್ತೆ. ಹಾಲೆಲೂಯಾ. ದಟ್ ಈಸ್ ದ ಪವರ್ ಆಫ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಶಕ್ತಿ ಎಂಥದ್ದಾಗಿದೆ ಗೊತ್ತಾ? ಹಾಲೆಲೂಯಾ. ನಿಮ್ಮ ಮನೆಯಲ್ಲಿ ಎಂಥ ಗಲಿಬಿಲಿ ಇರಲಿ, ಎಂಥ ಜಗಳ ಇರಲಿ, ಎಂಥ ಕನ್ಫ್ಯೂಷನ್ ಇರಲಿ, ದೇವರ ವಾಕ್ಯ ಓದಿ ಮೊಣಕಳಾಕಿ ನೀವು ಪ್ರಾರ್ಥನೆ ಮಾಡಿ ಆ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಇಳಿದು ಬರ್ತಾನೆ. ಹಾಲೆಲೂಯಾ. ಆ ಸೆಕೆಂಡಲ್ಲೇ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ಹಾಲೆಲೂಯಾ. ಅನೇಕ ಮನೆಗಳಲ್ಲಿ ಸಮಾಧಾನ ಇಲ್ಲ, ಚಂಚಲ, ಅಡಚಣೆ, ತುಂಬ ಒಂದು ವಿಷಯಗಳಲ್ಲಿ ಅವರು ಕುಗ್ಗಿ ಹೋಗಿದ್ದಾರೆ. ಅಂದರೆ ಅಂಥ ಮನೆಗಳಲ್ಲಿ ಹೇಳ್ತೀನಿ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಸರಿಯಾಗಿ, ನೀವು ವಾಕ್ಯವನ್ನು ಶ್ರದ್ಧೆಯಿಂದ, ಆಸಕ್ತಿಯಿಂದ, ಭಯಭಕ್ತಿಯಿಂದ ಓದ್ತಾ ಇಲ್ಲ ಅಷ್ಟೇ. ಹಾಲೆಲೂಯಾ. ನಮಗೆ ದೊರೆತ ದೇವರ ವಾಕ್ಯಗಳು ನಮಗೆ ಹರ್ಷವನ್ನು ಕೊಡುತ್ತವೆ, ಆನಂದವನ್ನು ಕೊಡುವ ದೇವರ ವಾಕ್ಯಗಳು ಆಗಿದೆ. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ ಪ್ರಿಯರೇ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಚನ. ಪೌಲನು ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17 ವಚನ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಹಲ್ಲೆಲೂಯಾ. ಕೇಳಿ ಪ್ರಿಯರೇ, ಕ್ರಿಸ್ತನ ವಾಕ್ಯವು, ಯಾರ ವಾಕ್ಯವು? ಯೇಸು ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಈಗ ಆಶೀರ್ವಾದ ದೇವರ ಹತ್ರ ಹೋದಾಗ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಪ್ಪ. ಸಮೃದ್ಧಿ ಅಂದರೆ ಫುಲ್ ಫ್ಲೆಡ್ಜ್, ಸಮೃದ್ಧಿಯಾಗಿ ಕೊಡಪ್ಪ, ನಮಗೆ ಸಮೃದ್ಧಿಯಾಗಿ ಆಶೀರ್ವಾದ ಮಾಡಪ್ಪ ಅಂತ ಹೇಳ್ತೀವಿ. ಆದರೆ ದೇವರು ನಮ್ಮಿಂದ ಅಪೇಕ್ಷಿಸುವ ವಿಷಯ ಏನಂತ ಗೊತ್ತಾ? ದೇವರ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಸಲ್ಪಡಬೇಕು. ಹಲ್ಲೆಲೂಯಾ. ಕೇಳ್ತಿದ್ದೀರಾ? ಮುಂದೆ ವಾಕ್ಯ ನೋಡಿ ಪ್ರಿಯರೇ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ. ಏನನ್ನು? ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ. ಮುಂದೇನಿದೆ ವಾಕ್ಯ? ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದಿದ್ದೇ ಪ್ರಾರ್ಥನೆ ಮಾಡ್ತೀರಾ, ವಾಕ್ಯ ಕೇಳ್ತೀರಾ, ಮತ್ತೆ ಸೀರಿಯಲ್ ಇಟ್ಕೊಂಡು ಕುಂದಿರ್ತೀರಾ? ಹಾಡು ಕೇಳಬೇಕು. ನಾವು ಹಾಡು ಕೇಳಬೇಕು. ಒಬ್ಬ ದೊಡ್ಡ ದೈವ ಸೇವಕರು ಹೇಳುವಂಥ ಒಂದು ವಾಕ್ಯವನ್ನು ಕೇಳೋದಾಗಿರ್ಬೋದು. ಹಲ್ಲೆಲೂಯಾ. ನಾನು ಹೇಳುವಂಥ ವಿಷಯ ಏನು ಗೊತ್ತಾ? ದೇವರು ನಮ್ಮಿಂದ ಅಪೇಕ್ಷಿಸುವ ವಿಷಯ ಏನು? ಮೊದಲು ದೇವರಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಯಾರಿಗೆ ಕೊಡಬೇಕು? ಯಾರಿಗೆ? ಹೆಂಡತಿಗೆಲ್ಲ, ಮಕ್ಕಳಿಗೆಲ್ಲ, ಹಣಕ್ಕೆಲ್ಲ, ಕೆಲಸಕ್ಕೆಲ್ಲ. ಮೊದಲು ದೇವರಿಗೆ ನಮ್ಮ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಮುಂದೆ ನಾನು ಹೇಳ್ತೀನಿ, ಈ ವಾಕ್ಯ ಹೇಳುತ್ತೆ ಮುಂದೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ.
ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಬೇಕು? ಕರ್ತನ ಯೇಸುವಿನ ಹೆಸರಿನಲ್ಲಿ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಹೇಳ್ತೀನಿ, ನಮ್ಮ ಮೂಲಕ ದೇವರ ಮಹಿಮೆ ಹೊರಡಬೇಕು ಪ್ರಿಯರೇ. ಅರ್ಥ ಆಗ್ತಿದೆ ನಿಮಗೆ? ನಮ್ಮ ಬಾಯಿ ಮೂಲಕ ಒಳ್ಳೆ ಒಳ್ಳೆ ಪದಗಳು ಬರುತ್ತೆ, ಬೇರೊಬ್ಬರ ಮೂಲಕ. ನಮ್ಮ ಆಲೋಚನೆ ಮೂಲಕ ಕೆಟ್ಟ ಕೆಟ್ಟ ಆಲೋಚನೆ ಬರುತ್ತೆ. ಆದರೆ ನಾನು ಹೇಳ್ತೀನಿ, ನಾವು ದೇವರ ವಾಕ್ಯ ಹೇಳುತ್ತೆ, ಉಂಡರು ಕುಡಿದರು ಮತ್ತೇನು ಮಾಡಿದರೂ ದೇವರ ಮಹಿಮೆ ನನ್ನಿಂದ ಹೊರಡಬೇಕು. ನೀನು ಕಾಲೇಜಿಗೆ ಹೋಗ್ತೀಯೋ, ಕೆಲಸ ಕಾರ್ಯದಲ್ಲಿ ಹೋಗ್ತೀಯೋ, ಎಲ್ಲಿಗೆ ಹೋಗ್ತೀಯೋ, ಆದರೆ ಯೇಸುವನ್ನು ನೀನು ಪ್ರತಿಬಿಂಬಿಸಬೇಕು. ಯೇಸುವನ್ನು ನೀನು ಹೊರ ತೋರಿಸಬೇಕು. ನಿನ್ನ ನಡವಳಿಕೆಯಲ್ಲಿ, ನಿನ್ನ ನುಡಿಯಲ್ಲಿ, ಮಾತಿನಲ್ಲಿ. ಓ, ಈ ಮನುಷ್ಯನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಮನುಷ್ಯನು, ಇವನು ನಡೆಯಲ್ಲಿಯೂ ನುಡಿಯಲ್ಲಿಯೂ ಯಥಾರ್ಥವಾಗಿರ್ತಾನಪ್ಪ, ಇವನು ನೀನು ನಂಬಬಹುದು ಅಂತ ಮನುಷ್ಯರು ಹೇಳಬೇಕು. ಹಲ್ಲೆಲೂಯಾ. ನಾವು ಹಳೆಯ ಸ್ವಭಾವ, ಅದೇ ಸುಳ್ಳಿನ ಜೀವನ, ಪಾಪದ ಜೀವನ, ಲೋಕದ ಜೀವನ ಜೀವಿಸ್ತಾ ಇದ್ದರೆ ನಾನು ಎಚ್ಚರಿಕೆಯಾಗಿ ಹೇಳ್ತೀನಿ, ಇವತ್ತು ನಾವು ಎಲ್ಲವನ್ನು ತೆಗೆದು ಬದಿಗಿಟ್ಟು ಯೇಸುವಿನ ಪಾದವನ್ನು ಹಿಡಿಬೇಕು ಪ್ರಿಯರೇ. ಯಾಕೆಂದರೆ ನಾವು ಅನೇಕ ವಿಷಯಗಳನ್ನು ದೇವರಲ್ಲಿ ಕೇಳುವಾಗ, ನಾವು ದೇವರಲ್ಲಿ ಇಲ್ಲದೆ ಜೀವನವನ್ನು ಜೀವಿಸ್ತಾ ಇರುವಾಗ ದೇವರು ನಮ್ಮ ಜೀವನದಲ್ಲಿ ಯಾವ ಕಾರ್ಯ ಮಾಡೋದಿಲ್ಲ. ಹಲ್ಲೆಲೂಯಾ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ದು ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಸಕಲವು ಕೊಡಲ್ಪಡುವುದು. ಹಲ್ಲೆಲೂಯಾ. ಮುಂದೆ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಂಬಿಕೆಯನ್ನು ಹುಟ್ಟಿಸುವವನು, ಆ ನಂಬಿಕೆಯನ್ನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು, ಎಲ್ಲ ಕೇಳಿ, ಯಾರ ಮೇಲೆ ದೃಷ್ಟಿ ಇಟ್ಟು? ಹಲ್ಲೆಲೂಯಾ. ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಡಬೇಕು ಪ್ರಿಯರೇ. ಯಾಕಂದರೆ ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಪೂರೈಸುವವನು ಆತನೇ. ಹಲ್ಲೆಲೂಯಾ. ಈಗ ನಮ್ಮಲ್ಲಿ ನಂಬಿಕೆ ಬರಬೇಕಂದ್ರೂ ಅದಕ್ಕೆ ಕಾರಣಕರ್ತನೂ ಆತನೇ, ಆ ನಂಬಿಕೆಯನ್ನು ನಿಜವಾಗಿ ಮಾಡುವಾತನೂ ಆತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಇಲ್ಲಿ ವಾಕ್ಯ ಹೇಳುತ್ತೆ ಮುಂದೆ, ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟ, ನಮಗೆ ಸಿದ್ಧಪಡಿಸಿದಂಥ ಓಟ, ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ, ಯಾರ ಮುಂದೆ? ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಇರುವಾಗ ನಮ್ಮ ಕುರಿತು ಆಲೋಚನೆ ಮಾಡಿದ್ದಾನೆ ಪ್ರಿಯರೇ. ಎಂಥ ಆಲೋಚನೆ! ಈಗ ಯೇಸು ಸ್ವಾಮಿ ತಾನು ನಮಗೋಸ್ಕರ ಬಲಿಯರ್ಪಣೆ ಮಾಡಿದ್ದು ಯಾವುದಕ್ಕಾಗಿ? ನಾವು ಸಂತೋಷವಾಗಿ, ಸಮಾಧಾನವಾಗಿ, ಆಶೀರ್ವಾದಕರವಾಗಿ ಜೀವಿಸಬೇಕು ಅಂತಲೇ. ಕೇಳ್ತಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಲುಬೆಯ ಸಂದೇಶ ಲೋಕದ ಜನರಿಗೆ ಏನಾಗಿದೆ? ಹುಚ್ಚು ಮಾತಾಗಿದೆ. ಅದು ನಮಗಾದರೂ ಏನಾಗಿದೆ? ಅದು ರಕ್ಷಣೆ ಆಗಿದೆ. ಇಲ್ಲಿ ವಾಕ್ಯ ಹೇಳುತ್ತೆ ಪ್ರಿಯರೇ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಈಗ ಆಸೀನನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮಿಂದ ಅಪೇಕ್ಷಿಸುವ ವಿಷಯ ಏನೆಂದರೆ, ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯವನ್ನು, ಪ್ರತಿಯೊಂದು ಕಷ್ಟಗಳನ್ನು, ಪ್ರತಿಯೊಂದು ನೋವನ್ನು ನಾವು ದೇವರ ಮುಂದೆ ಹೇಳಬೇಕು. ಹಲ್ಲೆಲೂಯಾ. ನೀನು ಮನುಷ್ಯರ ಮುಂದೆ ಹೇಳಿಕೊಂಡಾಗ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಏನಾದರೂ ಪ್ರಯೋಜನ ಇದೆನಾ?
ಇವತ್ತು ಮನುಷ್ಯರು ನಿಮಗೆ ಸಹಾಯ ಮಾಡ್ಬೋದು, ಆದರೆ ಅದೇ ಮನುಷ್ಯ ನಾಳೆ ಹೋಗಿ ನೀನು ಸಹಾಯ ಕೇಳುವಾಗ ನಿನಗೆ ಸಹಾಯ ಮಾಡಲಿಕ್ಕಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ 118ನೇ ಕೀರ್ತನೆ ಭಾಗ 6ನೇ ವಚನ ಹೇಳಿ. ತೆಗೆ ನಾವು ಆ ವಾಕ್ಯವನ್ನು. 118ನೇ ಕೀರ್ತನೆಗಳು 8ನೇ ವಚನ. ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆಮೆನ್. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾವು ದೇವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡುವುದಾದರೆ ನೀನು ಎಲ್ಲ ಪರಿಸ್ಥಿತಿಯಲ್ಲೂ ದೇವರನ್ನೇ ನಂಬುತ್ತೀಯ. ಯಾವಾಗ? ಕಷ್ಟದಲ್ಲಿಯೂ ಸಾಲದಲ್ಲಿಯೂ ಕುಂದು ಹೋದಾಗಲೂ, ನಿನ್ನ ಬಲಹೀನವಾದಾಗಲೂ, ಅನಾರೋಗ್ಯ ಆದಾಗ ಕೂಡ ಯಾರನ್ನು ನಂಬುತ್ತೀಯ? ಯಾರನ್ನು ನಂಬುತ್ತೀಯ ಹೇಳು? ದೇವರನ್ನೇ ನಂಬುತ್ತೀಯ. ನಾವು ದೇವರಿಗೆ ಮೊದಲ ಆದ್ಯತೆ ಕೊಡುವಾಗ, ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಹೋಗಿ ದೇವರ ಮಾರ್ಗದಲ್ಲಿ ನಡೆಯುವಾಗ ಖಂಡಿತವಾಗಿ ನಮಗೆ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಬಂದಾಗ ನಿನ್ನ ನಂಬಿಕೆ ಆ ಒಂದು ಸಾಲಗಾರನಾಗಿರ್ಬೋದು, ಆ ಡಾಕ್ಟ್ರುಗಳಾಗಿರ್ಬೋದು, ಲೋಕದ ವಿಷಯ ಆಗಿರ್ಬೋದು, ಅವರ ಮೇಲೆ ನಂಬಿಕೆ ಇದೆಯಾ? ಇಲ್ಲ, ದೇವರ ಮೇಲೆ ಇದೆಯಾ? ಹಲ್ಲೆಲೂಯಾ. ಕಷ್ಟಗಳು ಬಂದಾಗ ನಾವೇನು ಮಾಡ್ತೀವಿ? ಡೈರೆಕ್ಟಾಗಿ ಯಾರಾದರೂ ಹೇಳಿದರೆ ಅವ್ರ ಹಿಂದೆ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಎಕ್ಸಾಮ್ಗಳಲ್ಲಿ ಅನೇಕರು ಫೇಲ್ ಆಗ್ತಾರೆ. ಫೇಲ್ ಆದರೆ ಏನು ಮಾಡ್ತಾರೆ? ಕೆಲವರು ಚರ್ಚಿಗೆ ಬರಲ್ಲ. ಯಾಕೆ? ಅವಮಾನ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಪ್ರಿಯರೇ, ನಮಗೆ ಎಷ್ಟು ಅವಮಾನ ಆಗುತ್ತೋ ಅದರಷ್ಟು 2ರಷ್ಟು ದೇವರು ಮಾನವನ್ನು ಸಿದ್ಧಪಡಿಸಿದ್ದಾನೆ. ನೀನು ದೇವರ ಬಳಿಗೆ ಬರಬೇಕಷ್ಟೇ. ಹಲ್ಲೆಲೂಯಾ. ನಮಗೆ ಎಷ್ಟು ಅವಮಾನ ಆಗುತ್ತೋ ಅದಕ್ಕಿಂತ ಮೇಲಾದ ಮಾನವನ್ನು ದೇವರು ಸಿದ್ಧಪಡಿಸಿ ಇಟ್ಟಿದ್ದಾನೆ. ನೀನು ದೇವರ ಮಾರ್ಗದಲ್ಲಿ, ದೇವರು ಹೇಳುವ ಒಂದು ನಡವಳಿಕೆಯಲ್ಲಿ ದೇವರ ಚಿತ್ತಾನುಸಾರವಾಗಿ ಜೀವಿಸುವಾಗ ಮಾತ್ರ ಆ ಮಾನವನು, ಆ ಗೌರವವನ್ನು ನೀನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ದೇವರಿಗೆ ಮೊದಲ ಸ್ಥಾನವನ್ನು ಕೊಡುವಾಗ ಏನು ಮಾಡ್ತೀ? ಈಗ ನಿನಗೆ ಆರಾಮಿಲ್ಲ, ಅನಾರೋಗ್ಯವಾಗಿದೆ, ಏನು ಮಾಡ್ತೀಯ? ಮೊಣಕಳಾಕಿ ದೇವರೇ ನನಗೆ ಆರೋಗ್ಯ ಕೊಡಪ್ಪ ಅಂತ ಹೇಳ್ತೀಯ. ಹಾಸ್ಪಿಟ್ಲ್ ಹುಡ್ಕೊಂಡು ಹೋಗೋದಿಲ್ಲ. ಕೆಲವರು ಸ್ವಲ್ಪ ಅನಾರೋಗ್ಯ ಆಗ್ಬಿಟ್ರೆ ಹೋಗ್ಬಿಡ್ತಾರೆ ಹಾಸ್ಪಿಟ್ಲಿಗೆ. ಹಲ್ಲೆಲೂಯಾ. ಕೈಯಲ್ಲಿ ಕಾಸಿಲ್ಲ ಅಂದರೆ ಏನು ಮಾಡ್ತೀವಿ ನಾವು? ಅನೇಕ ವೇಳೆಯಲ್ಲಿ ಇನ್ನೊಬ್ಬರನ್ನ ಕೇಳ್ತೀವಿ, ಸಾಲ ಕೇಳ್ತೀವಿ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾವು ದೇವರ ಮೇಲೆ ಭರವಸೆ ಇಟ್ಟು ಜೀವಿಸುವಾಗ ನಾವು ಇನ್ನೊಬ್ಬರಿಗೆ ಸಾಲ ಕೊಡ್ತೀವಿ, ಹೊರತು ಸಾಲ ಕೇಳೋದಿಲ್ಲ. ಎಷ್ಟು ಜನ ಈ ಮಾತು ನಂಬ್ತೀರಾ? ನೀವು ಸಾಲ ಕೊಡುತ್ತೀರೇ ಹೊರತು ನೀವು ಯಾರ ಹತ್ರವೂ ಸಾಲ ಕೇಳೋದಿಲ್ಲ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸ್ತೇವೆ ಯಾವಾಗ ದೇವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡ್ತೀವೋ. ಹಲ್ಲೆಲೂಯಾ. ನಿಮಗೊಂದು ವಿಷಯ ಹೇಳ್ತೀನಿ ಪ್ರಿಯರೇ, ಕಳೆದ 3 ತಿಂಗಳಿಂದ ನನಗೆ ಸಂಬಳ ಇಲ್ಲ. ಏನಿಲ್ಲ, ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ನಾನು ಮಾಡುವ ಕೆಲಸದಲ್ಲಿ ಸಂಬಳ 3 ತಿಂಗಳು ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಕೊಟ್ಟಿಲ್ಲ ಅವರು. ಹಲ್ಲೆಲೂಯಾ. ನೋಡಿ ಪ್ರಿಯರೇ, 3 ತಿಂಗಳು ನನ್ನ ಜೀವನ ನಮ್ಮ ಕುಟುಂಬದಲ್ಲಿ ನಡೆದು ಹೋಯಿತು. 3 ತಿಂಗಳು ದಾಟ್ಬಿಟ್ಟಿವಿ. ಮಾರ್ಚ್, ಏಪ್ರಿಲ್, ಮೇ ಮುಗೀತು. ಆದರೆ ಒಂದು ದಿನ ಕೂಡ ನಾನು ಚಿಂತೆ ಮಾಡಲಿಲ್ಲ ನನಗೆ ಸ್ಯಾಲ್ರಿ ಬಂದಿಲ್ಲಪ್ಪ ಅಂತೇಳಿ. ಅಷ್ಟು ಸಮೃದ್ಧಿಯಾಗಿ ದೇವರನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ದಿನ ಕೂಡ ನಾನು ಆಲೋಚನೆ ಮಾಡಿಲ್ಲ, ನನ್ನ ಹೆಂಡತಿ ಆಲೋಚನೆ ಮಾಡಿಲ್ಲ, ನನ್ನ ಕೈಯಲ್ಲಿ ಕಾಸಿಲ್ಲ, ಏನು ಮಾಡಬೇಕು ಅಂತ ನಾವು ಪರದಾಡಿಲ್ಲ ಪ್ರಿಯರೇ. ನಮ್ಮ ನಂಬಿಕೆ ಯೇಸು ಆಗಿತ್ತು. ನಾವು ಯೇಸುವನ್ನು ನಂಬಿದ್ದೇವೆ. ಇದುವರೆಗೂ ದೇವರು ಪೋಷಣೆ ಮಾಡ್ತಾ ಇದ್ದಾನೆ. ನಂಬ್ತೀರಾ? ಇನ್ನೂ ನನಗೆ ಕೆಲವು ಸಣ್ಣ ಪುಟ್ಟ ಸಾಲ ಇದ್ರು, ಅದಕ್ಕೆ ನಾನು ತಿಳಿಸ್ಬಿಟ್ಟು ನಾನು ಸ್ಯಾಲ್ರಿ ಇಲ್ಲೇ. ಹಲ್ಲೆಲೂಯಾ. ನೀನು ದೇವರ ಮೇಲೆ ಭರವಸೆ ಬಿಟ್ಟು ಜೀವಿಸ್ತೀಯ ಯಾವಾಗ ನೀನು ದೇವರಿಗೆ ಪ್ರಾರ್ಥನೆ ಕೊಡ್ತೀಯೋ ಆವಾಗ.
ದೇವರಿಗೆ ನೀನು ಪ್ರಾರ್ಥನೆ ಕೊಟ್ಟಾಗ ದೇವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಈ ಲೋಕದಲ್ಲಿ ಇರುವಂಥ ತಂದೆ ತಾಯಿಗಿಂತ ಮಿಗಿಲಾಗಿ ದೇವರು ನಮ್ಗೆ ನೋಡ್ಕೊತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರನ್ನು ಪರಿಪೂರ್ಣವಾಗಿ ನಂಬುವುದಾದರೆ ಎಂಥ ಪರಿಸ್ಥಿತಿ ಬರಲಿ ದೇವರು ನಿನ್ನನ್ನು ಕೈ ಹಿಡಿದು ಎತ್ತುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಪರಿಸ್ಥಿತಿ ನೀನು ಹಾದು ಹೋದರೂ ಕೂಡ ನಿನಗೆ ಉತ್ತರವನ್ನು ದೇವರು ಸಿದ್ಧಪಡಿಸ್ತಾನೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನನಗೆ ಮದುವೆ ಆಗಿ ಸುಮಾರು ಒಂದು 9 ವರ್ಷ ಆಯಿತು. ಆ ಸಾಕ್ಷಿ ಇದುವರೆಗೆ ನಾನು ಯಾರಿಗೆ ಹೇಳಿಲ್ಲ, ಹೇಳ್ತೀನಿ ಕೇಳಿ. ನೋಡಿ ಪ್ರಿಯರೇ, 2016ರಲ್ಲಿ ಆಗಸ್ಟ್ 12ನೇ ತಾರೀಕು ನನಗೆ ಮದುವೆ ಆಯಿತು ಪ್ರಿಯರೇ. ಮದುವೆ ಆಯಿತು, ಅಂತೋನಿ ಹಾಲಲ್ಲಿ ಮದುವೆ ಆಯಿತು. 1000 ಜನ ಬಂದಿದ್ದರು. ಮಟನ್ ಬಿರಿಯಾನಿ ಮಾಡಿಸಿದ್ರು, ಎಲ್ಲ ಚೆನ್ನಾಗಿ ಊಟ ಮಾಡಿದರು, ಎಲ್ಲ ಹೋದರು. ಏನಾಯಿತು, ಮಂಟಪ ಎಲ್ಲ ಕೆಲಸ ಕಾರ್ಯ ಎಲ್ಲ ಮುಗಿದೋಯ್ತು. ಸಮಯ ಸರಿಸುಮಾರು 3:30 ಆಗಿತ್ತು. 3:30 ಆದಾಗ ಈಗ ಆ ಹಾಲಿಗೆ ಸುಮಾರು 1 ಲಕ್ಷ ರೂಪಾಯಿ ಕೊಡಬೇಕು. ಎಷ್ಟು ಕೊಡಬೇಕು ಎಲ್ಲ ಹೇಳಿ? 1 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟು ಕ್ಲಿಯರ್ ಮಾಡಿ ನಾವು ಬರಬೇಕೀಗ. ನಮ್ಮ ಕೈಯಲ್ಲಿ ಕಾಸಿಲ್ಲ. ಹಲ್ಲೆಲೂಯಾ, ಏನಿಲ್ಲ, ಆದರೆ ನಂಬಿಕೆ ಇತ್ತು. ಏನಿತ್ತು? ನಂಬಿಕೆ ಇತ್ತು ಪ್ರಿಯರೇ. ಆ ಸಮಯದಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಮಾವ ಇದ್ದರು, ನಮ್ಮ ಹೆಂಡತಿ. ಆ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ನಮಗೆ. ಪ್ರಾರ್ಥನೆ ಮಾಡುವಾಗ ಎಲ್ಲ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಪ್ರಾರ್ಥನೆ ಮಾಡಿದ ಮೇಲೆ ಆ ಮೊಯಿ ಬರೀತಾರಲ್ಲ, ಮೊಯಿ ಬರೆದಂಥ ಹಣ ತೆಗೆದು ನೋಡೋಣ ಎಷ್ಟಿದೆ ಅಂತ ಚೆಕ್ ಮಾಡುವಾಗ ಆ ಮೊಯಿ ಹಣ ತೆಗೆದು ಎಲ್ಲ ಜೋಡಿಸುವಾಗ 1,30,30,000 ರೂಪಾಯಿ ಇದೆ. ಎಷ್ಟಿದೆ? ನಮಗೆ ಎಷ್ಟು ಬೇಕಾಗಿತ್ತು? 1 ಲಕ್ಷ ಮಾತ್ರ ಬೇಕಾಗಿತ್ತು. 30,000 ಹೆಚ್ಚಿಗೆ ದೇವರು ಕಚ್ಚಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದು ಮನುಷ್ಯನ ಕಾರ್ಯ ಅಲ್ಲ ಪ್ರಿಯರೇ, ಇದು ದೇವರ ಕಾರ್ಯ. ಮನುಷ್ಯನನ್ನು ನಾವು ಹುಡುಕೊಂಡು ಹೋಗಿದ್ರೆ ನಮಗೆ 30,000 5,000 ಕೊಟ್ಟಿರ್ಬೋದು ಆ ಸಮಯದಲ್ಲಿ ಇಮಿಡಿಯೇಟಾಗಿ. ಆದರೆ ದೇವರನ್ನು ಹುಡುಕೊಂಡು ಹೋದಾಗ ದೇವರು ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಮ್ಮ ಮೊದಲ ಪ್ರಾರ್ಥನೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮಾತ್ರ ನಮ್ಮ ಜೀವನ. ಮೊದಲು ನನ್ನ ಜೀವನ. ಆ ವಾಕ್ಯ ಹಾಕಿ ಬ್ರದರ್, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮಾತ್ರ ತವಕ ಪಡ್ಬೇಕು ನಾವು. ಬೇರೆ ವಿಷಯ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ನಿಮಗೆ ಒಂದು ವಾಕ್ಯ ತೋರಿಸ್ತೀನಿ ಪ್ರಿಯರೇ. ಇಂದಿನ ದಿನಗಳಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಹಗಾಯನು ಪ್ರವಾದಿ ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ತೆಗೆಯೋಣ. ಜಪಾನಿ ಆದಮೇಲೆ ಹಗಾಯಿ 1ನೇ ಅಧ್ಯಾಯ, ಜಪಾನಿ ಆದಮೇಲೆ ಹಗಾಯಿ ಬರುತ್ತೆ. ಸಣ್ಣ ಪ್ರವಾದಿ ಹಗಾಯನ ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಿಂದ ಓದೋಣ. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ. ಸಾಕು ಸಿಸ್ಟರ್. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಈಗ ನೋಡಿ, ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಎಲ್ಲ ಗಮನ ಕೊಟ್ಟು ಕೇಳಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ಏನಾಗೋದಿಲ್ಲ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು.
ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಇದು ಯೆಹೋವನ ನುಡಿ. ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ದೀರಿ. ಆಹಾ, ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಾನೆ. ಇದೇ ಕಾರಣ. ಈ ವಾಕ್ಯ ಅರ್ಥ ಆಯ್ತಾ? ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳಿ ವಾಕ್ಯ ಹೇಳ್ತೀನಿ ಪ್ರಿಯರೇ, ಕೇಳಿ. ಎಲ್ಲ ಕೇಳಿ. ಹಾಲೆಲೂಯಾ ಹೇಳಿ ಎಲ್ಲರೂ. ಹಾಲೆಲೂಯಾ. ನಿದ್ರೆ ಮಾಡೋ ಎಲ್ಲ ಕೈ ಎತ್ತಿ, ಎಲ್ಲ ಕೈ ಎತ್ತಿ, ಎರಡು ಕೈ ಎತ್ತಿ ಎಲ್ಲರೂ ಎತ್ತಿರಿ, ಕೈ ಎತ್ತಿರಿ ಎಲ್ಲರೂ, ಎರಡು ಕೈ ಎತ್ತಿರಿ. ಎಲ್ಲಿ ಹಾಲೆಲೂಯಾ. ನೋಡಿ ಪ್ರಿಯರೇ, ನಿನ್ನೆ ಸಾಯಂಕಾಲ ನಾನು ಇಲ್ಲಿ ಬಂದಿದ್ದೆ ನಮ್ಮ ಸಭೆಗೆ. ಇಲ್ಲಿ ಕ್ಲೀನ್ ಮಾಡೋಕ್ಕೆ, ವಾಶ್ರೂಮ್ ತೊಳೆಯೋಕ್ಕೆ, ಕ್ಲೀನ್ ಮಾಡೋಕ್ಕೆ, ಎಲ್ಲ ಕೆಲಸ ಮಾಡೋಕ್ಕೆ ಒಬ್ಬನೇ ಇದ್ದಾನೆ. ಎಷ್ಟು ಜನ ಇದ್ದಾರೆ? ಒಬ್ಬರೇ ಇರೋದು. ನಿಮಗೆ ಯಾವತ್ತಾದರೂ ಆಲೋಚನೆ ದೇವರು ಕೊಟ್ಟಿದ್ದಾನ? ಪ್ರತಿ ಶನಿವಾರವೂ ನಾವು ಸಂಜೆ ವೇಳೆಯಲ್ಲಿ ನಾವು ದೇವಾಲಯಕ್ಕೆ ಹೋಗಿ ಅಟ್ಲೀಸ್ಟ್ ನಮ್ಮಿಂದ ಆದಷ್ಟು ಕ್ಲೀನ್ ಮಾಡಬೇಕು, ಇಲ್ಲ ಬರೆಸ್ಬೇಕು, ಇಲ್ಲ ಬಾತ್ರೂಮ್ ತೊಳೆದಾಗಿರ್ಬೋದು, ಏನೋ ಒಂದು ಕೆಲಸ ಮಾಡಬೇಕಂತ ಆಲೋಚನೆ ಬಂದಿದೆನಾ? ಎಷ್ಟು ಜನಕ್ಕೆ ಬಂದಿದೆ? ಕೈ ಎತ್ತಿ. ಈ ವಾಕ್ಯಕ್ಕೆ ಉತ್ತರ ನಿಮ್ಮಲ್ಲೇ ಇದೆ. ನೋಡಿ ಪ್ರಿಯರೇ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ಹಲ್ಲೆಲೂಯಾ. ನೀವು ನಿಜವಾಗಲೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವುದಾದರೆ ಓಡಿ ಬರ್ತಿದ್ರಿ, ದೇವರ ಆಲಯ ಕ್ಲೀನ್ ಮಾಡೋಣ, ಕೆಲಸ ಮಾಡೋಣ, ಯಾರನ್ನ ಒಬ್ಬರೇ ಇರ್ತಾರೆ ಸಹಾಯ ಮಾಡೋಣ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ? ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಹೊತ್ಕೊಳ್ಬೇಕು, ಅದೇ ನಮ್ಮ ಚಿಂತೆ ಆಗಿದೆ. ಯೇಸು ನಾಮದಲ್ಲಿ ದೇವರು ನಿಮಗೆ ಒಳ್ಳೆಯ ಆಲೋಚನೆ ಕೊಳ್ಳಿ, ಒಳ್ಳೆಯ ಆಲೋಚನೆ ಕೊಳ್ಳಿ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಯೌವನಸ್ಥರ ಕೇಳಿ, ನೀವು ಜೀವನದಲ್ಲಿ ಏನು ದೊಡ್ಡ ಸಾಧನೆ ಮಾಡೋದಿಲ್ಲ ಪ್ರಿಯರೇ. ದೇವರನ್ನು ಪರಿಪೂರ್ಣವಾಗಿ ನೀನು ಅರ್ಥಿಕೊಂಡಾಗ ಮಾತ್ರ ಎಲ್ಲ ಸಾಧನೆ ನೀನು ಹಿಂದೆ ಬರುತ್ತೆ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ ಪ್ರಿಯರೇ. ನಾನು ದೇವರನ್ನು ನಂಬಿದಾಗ ನನ್ನ ಕೈಯಲ್ಲಿ ಏನಿಲ್ಲ, 5,000 ಸಂಬಳ ಮಾತ್ರ ಇತ್ತು. ಆದರೆ ದೇವರನ್ನು ನಿಷ್ಠವಾಗಿ, ಭಯಭಕ್ತಿಯಾಗಿ ನಾನು ಯಾವಾಗ ದೇವರಿಗೆ ಆಸಕ್ತನಾಗಿ ಎಲ್ಲ ಸಮಯದಲ್ಲೂ ದೇವರಿಗೋಸ್ಕರ ಜೀವಿಸಬೇಕು, ದೇವರಿಗೋಸ್ಕರ ಕಾರ್ಯ ಮಾಡಬೇಕು, ದೇವರಿಗೋಸ್ಕರ ಏನಾದರೂ ಮಾಡಬೇಕಂತ ಆಲೋಚನೆ ತಲೆಯಲ್ಲಿ ಓಡ್ತಾ ಇದೆ. ಅದಕ್ಕಾಗಿಯೇ ದೇವರು ನನ್ನನ್ನು ಹೆಚ್ಚಿಸಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ನೀನು ಉದ್ಧಾರ ಆಗಬೇಕಾ? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡು. ಬೇರೆ ಮನೆಯಲ್ಲಿ ಅಡುಗೆ ಮಾಡಿದೆ, ದೋಸೆ ತಿಂದೆ, ಇಡ್ಲಿ ತಿಂದೆ, ಬಿರಿಯಾನಿ ತಿಂದೆ, ಸಂಬಂಧಿಕರಿಗೆ ಫೋನ್ ಮಾಡಿ ಏನು ಮಾತಾಡ್ತೀರಾ? ಏನು ಅಡುಗೆ ಮಾಡಿದೆ? ಏನಿಲ್ಲ, ಅದೇ ಮಾತಾಡ್ತೀವಿ ನಾವು. ದೇವರ ವಾಕ್ಯ ಯಾವತ್ತಾದರೂ ಹೇಳಿದ್ರೆ ಯಾರಿಗಾದರೂ? ಇವತ್ತು ಭಾನುವಾರ ನಮ್ಮ ಸಭೆಯಲ್ಲಿ ಪಾಸ್ಟರ್ ಈ ವಾಕ್ಯ ಹೇಳಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾರಿಗಾದರೂ ಹೇಳಿದ್ರ? ಫೋನ್ ಮಾಡಿ ಫೋನ್ చేసి తిన్నావా, పనుకున్నావా, తెల్లారిందా, అదే ಕೇಳ್ತೀರಾ? ವಾಕ್ಯ ಯಾರಾದ್ರೂ ಹೇಳಿದ್ರ? ಕಳೆದ ವಾರ ದೇವರು ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ದ, ಫೋನ್ ಮಾಡಿ ಯಾರಿಗೆ ಹೇಳಿದ್ರ? ಹೇಳಿ. ನೋಡಿ ಪ್ರಿಯರೇ, ಅಂದರೆ ನಿಮ್ಮ ಜೀವನದಲ್ಲಿ ದೇವರಿಗೆ ಎಲ್ಲಿದೆ ಪ್ರಾಧಾನ್ಯತೆ? ವೆರ್ ಇಸ್ ದ ಇಂಪಾರ್ಟೆನ್ಸ್ ಯು ಆರ್ ಗಿವಿಂಗ್ ಟು ಗಾಡ್? ಇಡೀ ವಾರ ಆಯಿತು, ವಾರದಲ್ಲಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ದೇವರ ರಾಜ್ಯ ಕಟ್ತಾ ಇದ್ದೀರಾ? ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾವು ಆಲೋಚನೆ ಮಾಡ್ತಾ ಇದ್ದೀವಿ ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ. ಆದರೆ ಸೈತಾನ ನಿಮಗೆ ಟ್ವಿಸ್ಟ್ ಕೊಡ್ತಾ ಇದ್ದಾನೆ. ಏನು ಕೊಡ್ತಾ ಇದ್ದಾನೆ? ನಿಮ್ಮ ದಾರಿಯನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾನೆ. ನಮ್ಮ ಆಲೋಚನೆ, ನಮ್ಮ ಶ್ರಮ, ನಮ್ಮ ಸ್ಟ್ರೆಂತ್ ಇದೆಯಲ್ಲ, ಈ ಶಕ್ತಿ ಎಲ್ಲವನ್ನು ಸೈತಾನ ನುಂಗಿ ಬಿಡ್ತಾ ಇದ್ದಾನೆ.
ಎಲ್ಲವನ್ನು ನುಂಗು ಬಿಡ್ತಾ ಇದ್ದಾನೆ ಸೈತಾನ. ಎಲ್ಲ ಯೌವನಸ್ಥರ ಕೇಳಿ, ನಮ್ಮ ಶಕ್ತಿಯನ್ನು, ನಮ್ಮ ಸಾಮರ್ಥ್ಯವನ್ನು, ನಮ್ಮ ಆಲೋಚನೆಯನ್ನು, ಬುದ್ಧಿ ಶಕ್ತಿಯನ್ನು ಎಲ್ಲವನ್ನು ತಿಂದು ಬಿಡ್ತಾ ಇದ್ದಾನೆ. ನಾಳೆ ಖಾಲಿಯಾಗಿ ನಿಂತ್ಕೊಳ್ತೀಯ, ಏನೂ ಇರೋದಿಲ್ಲ. ಇವತ್ತೇ ಯೇಸುವನ್ನೇ ಪರಿಪೂರ್ಣವಾಗಿ ಅರ್ಥ ಮಾಡಿಕೋ. ಇವತ್ತೇ ಯೇಸುವನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೋ. ಇದೇ ದಿವಸ ಬೇರೆ ಯಾವ ದಿವಸ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ರಕ್ಷಣೆ ಪರಿಪೂರ್ಣವಾಗಿ ಹೊಂದಬೇಕಂದ್ರೆ ಜೀವನ ಪರ್ಯಂತ ವಾಕ್ಯ ಕೇಳೋ ಅವಶ್ಯಕತೆ ಇಲ್ಲ. ಒಂದೇ ಸುವಾರ್ತೆ ಕೇಳಿದ್ರೆ ಸಾಕು, ಅವನು ಪರಿಪೂರ್ಣವಾಗಿ ರಕ್ಷಣೆ ಹೊಂದ್ತಾನೆ. ನಾನು ಒಂದೇ ಸಾರಿ ವಾಕ್ಯ ಕೇಳಿದೆ ಪ್ರಿಯರೇ, ನಾನು ಪರಿಪೂರ್ಣವಾಗಿ ರಕ್ಷಣೆ ಹೊಂದಿದೆ. ಹಲ್ಲೆಲೂಯಾ. ಪ್ರತಿ ದಿನವೂ ದೇವರ ಕೃಪೆ ನಮಗೆ ನೂತನವಾಗಿದೆ. ಏನಾಗಿದೆ? ಪ್ರತಿ ದಿನವೂ ದೇವರ ಕೃಪೆ ನೂತನವಾಗಿದೆ. ಪ್ರತಿ ದಿನವೂ ನಾವು ದೇವರ ಪಾದದಲ್ಲಿ ಬೀಳಲೇಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಸೀಕ್ ಗಾಡ್. ಪ್ರತಿ ದಿನವೂ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಲೇಬೇಕು ನಾವು. ಜನ ಹುಡುಕ್ತೀರಾ? ನಮ್ಮ ಕೆಲವರ ತಲೆಯಲ್ಲಿ ಸೈತಾನ ಎಂಥ ಆಲೋಚನೆ ಕೊಟ್ಟಿದ್ದ ಅಂದರೆ, ಹಿಂಗೆ ನೋಡ್ತಾರೆ ವಾಚ್, ಓ ಟೈಮ್ ಆಯ್ತಲ್ಲ, ಯಾವಾಗ ಮುಗಿಸ್ತಾನ ಬ್ರದರ್, ನಾನು ಮುಗಿಸ್ಬಿಡ್ತೀನಿ ಒಂದು 10 ನಿಮಿಷದಲ್ಲಿ. ಆದರೆ ಸೈತಾನ ನಮ್ಮ ಜೀವನವನ್ನು ಶೀಘ್ರದಾಗಿ ಮುಗಿಸ್ಬಿಡ್ತಾನೆ. ಅದರಿಂದ ಎಚ್ಚರವಾಗು. ನೀನು ಯಾವುದರ ಹಿಂದೆ ಹೋಗ್ತಿದೆಯೋ, ಯಾವ ವಿಷಯಗಳು ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆಯೋ. ನೋಡಿ ಪ್ರಿಯರನ್ನ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಮೊದಲ ಪ್ರಾಧಾನ್ಯತೆ ನೀನು ದೇವರಿಗೆ ಕೊಡುವವರೆಗೂ, ನೀನು ದೇವರಿಗೆ ನಿನ್ನ ಮೊದಲ ಪ್ರಾಧಾನ್ಯತೆ ಕೊಡುವವರೆಗೂ ಯಾವ ಆಶೀರ್ವಾದ ನೀನು ನೋಡೋದಿಲ್ಲ. ಹಲ್ಲೆಲೂಯಾ. ಯಾವ ವಿಷಯಕ್ಕಾಗಿ ನೀನು ಹೋರಾಡ್ತಾ ಇದೆಯೋ, ಯಾವ ವಿಷಯಕ್ಕಾಗಿ ನೀನು ಅಳುತ್ತಾ ಇದೆಯೋ, ಯಾವ ವಿಷಯಕ್ಕಾಗಿ ನೀನು ತುಂಬ ವರ್ಷಗಳಿಂದ, ದಿನಗಳಿಂದ ನೀನು ದೇವರೇ 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 ಅಂತ ಹುಡುಕ್ತಾ ಇದೆಯೋ, ಆ ವಿಷಯ ನೀನು ಹೊಂದಿಕೋಬೇಕಾದ್ರೆ ಇವತ್ತಿನಿಂದ ನೀನು ದೇವರಿಗೆ ಪ್ರಾಧಾನ್ಯತೆ ಕೊಡಲೇಬೇಕು. ಹಲ್ಲೆಲೂಯಾ. ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಮಾತ್ರ ದೇವರು ನಮಗೆ ಕೊಡ್ತಾನೆ ಗಮನವನ್ನು. ನಮ್ಮ ಹಿರಿಯರು ಅಬ್ರಾಮ್ ಆಗಿರ್ಬೋದು, ಈಸಕ, ಯಾಕೋಬ, ಅವರು ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟರು ಪ್ರಿಯರೇ. ಯಾರಿಗೆ ಕೊಟ್ಟರು? ತಮ್ಮ ಹೆಂಡತಿರಿಗೆ ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ಅಂತಸ್ತು ಕೊಟ್ಟಿಲ್ಲ, ತಮ್ಮ ಒಂದು ಸೌಂದರ್ಯ ಕೊಟ್ಟಿಲ್ಲ, ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟರು. ಯಾಕಂದರೆ ಅವರಿಗೆ ಚೆನ್ನಾಗಿ ಅರ್ಥ ಆಯಿತು, ನಮ್ಮ ಸೃಷ್ಟಿಕರ್ತನೇ ಸಕಲವು ನಮ್ಮ ಜೀವನದಲ್ಲಿ ಆಗಿದ್ದಾನೆ, ಆತನಿಗೆ ನಮ್ಮ ಪ್ರಾಧಾನ್ಯತೆ ಕೊಡಬೇಕು, ತದನಂತರ ಎಲ್ಲ ವಿಷಯಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ದೇವರಿಗೆ ಮೊದಲ ಪ್ರಾಧಾನ್ಯತೆ ಕೊಡುವುದಾದರೆ ಖಂಡಿತವಾಗಿ ಹೇಳ್ತೀನಿ, ನೀನು ಓಡಿ ಬರ್ತೀಯ ಸಭೆಗೆ ಓಡಿ ಬರ್ತೀಯ. ನೀನು ನಡ್ಕೊಂಬರಲ್ಲ, ಓಡಿ ಬರ್ತೀಯ. ಟೈಮ್ ಆಯಿತು. ನಿನ್ನಲ್ಲಿ ಆ ಒಂದು ಆ ತವಕ ಇರುತ್ತೆ. ಹೋಗ್ಬೇಕು, ಟೈಮ್ ಆಯಿತು, ಜಲ್ದಿ ರೆಡಿ ಆಗ್ರಿ. ನಾವು ಹೆಂಗೆ ಬರ್ತೀವಿ? ಹೇಗೆ ಕೈ ಬೀಸ್ಕೊಂಡು ಬರ್ತೀವಿ. ಹಿಂಗೆ ಹೇಗೆ ಬರೋಕ್ಕೆ ದೇವರು ನಮಗೋಸ್ಕರ ಸಭೆ ಕೊಟ್ಟಿಲ್ಲ ಪ್ರಿಯರೇ. ದೇವರಿಗೋಸ್ಕರ ಓಡಿ ಬರೋಕ್ಕೋಸ್ಕರ ದೇವರು ನಮಗೆ ಸಭೆ ಕೊಟ್ಟಾನೆ. ಹಲ್ಲೆಲೂಯಾ. ಹಾಯಾಗಿ ಬರೋದಾದರೆ ಹಾಯಾಗಿ ಆಗ್ಬಿಡುತ್ತೆ ಜೀವನ. ದೇವರು ಬಾಯ್ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಹೇಳ್ತೀನಿ, ಹೆಚ್ಚಿಸ್ಕೊಳ್ಳೋಕ್ಕೆ ಹೇಳ್ತಾ ಇಲ್ಲ. ನನ್ನ ಮನೆ ಇಲ್ಲಿಂದ ತುಂಬ ದೂರ ಆದರೂ ಕೂಡ ನಾವು ಸಮಯಕ್ಕೆ ಬರೋಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ. ನಾನು ಒಂದು ದಿನ ಕೂಡ ಆಲೋಚನೆ ನನಗೆ ಬಂದಿಲ್ಲ. ಎಂಥ ಆಲೋಚನೆ? ಅಯ್ಯೋ ತುಂಬ ದೂರ ಐತಲ್ಲಪ್ಪ ಸಭೆ, ಅಷ್ಟು ದೂರ ಯಾರು ಹೋಗ್ತಾರೆ, ಗಾಡಿಗೆ ಪೆಟ್ರೋಲ್ ವೇಸ್ಟ್, ಹೆಂಡತಿ ಮಕ್ಕಳು 4 ಜನ ಒಂದೇ ಗಾಡಿ ಕುತ್ಕೊಂಡು ಅಡ್ಜಸ್ಟ್ ಹಿಂಗೆ ಕಷ್ಟಪಟ್ಟು ಯಾರು ಹೋಗ್ತಾರೆ ಅಷ್ಟು ದೂರ, ಅಲ್ಲೇ ಹತ್ರ ಎಲ್ಲಾದ್ರೂ ಸಭೆ ನೋಡ್ಕೊಳ್ಳೋಣ ಅಂತ ಆಲೋಚನೆ ನನಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕಂದರೆ ನಮ್ಮ ಒಂದು ಮುಖ್ಯವಾದ ಕೇಂದ್ರ ಬಂದು ದೇವರ ರಾಜ್ಯ ಆಗಿದೆ. ಹಲ್ಲೆಲೂಯಾ. ಮುಖ್ಯವಾದ ಕೇಂದ್ರ ಬಿಂದು ಯೇಸು ಆಗಿದ್ದಾನೆ. ಯೇಸುವನ್ನು ಹಿಂಬಾಲಿಸಿ ಓಡುವಾಗ ನಮಗೆ ಯಾವ ಲೋಕದ ವಿಷಯ ಕುರಿತು ವಿಷಯಗಳ ಅಡಚಣೆಗಳು ಬರೋದಿಲ್ಲ ಪ್ರಿಯರೇ. ಬಂದರೂ ಕೂಡ ಎಲ್ಲವನ್ನು ಎದುರಿಸಿ ನಾವು ಓಡ್ತಾ ಇರಬೇಕು.
ನೋಡಿ ಪ್ರಿಯರೇ, ಇನ್ನೊಂದು ವಾಕ್ಯ ನಿಮಗೆ ತೋರಿಸ್ತೇನೆ. ಯೆರೆಮೀಯ ಬರೆದ ಪ್ರವಾದಿ ಗ್ರಂಥ 15ನೇ ಅಧ್ಯಾಯ 19ನೇ ವಚನ. ಎಲ್ಲರಿಗೂ ವಾಕ್ಯ ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ವಾಕ್ಯ ಅರ್ಥ? ಕೈ ಎತ್ತಿ ಹೇಳಿ, ಕೈ ಎತ್ತಿ ಹೇಳಿ, ನನಗೆ ವಾಕ್ಯ ಅರ್ಥ ಆಯಿತು. ಹಲ್ಲೆಲೂಯಾ. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ಆಮೇನ್. ಈ ವಾಕ್ಯ ಎಲ್ಲರೂ ಬರೆದಿಟ್ಕೊಳ್ಳಿ ಪ್ರಿಯರೇ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಇದರಿಂದ ಯೆಹೋವನು ಈಗಂದಿದ್ದಾನೆ, ನೀನು ನನ್ನ ಕಡೆಗೆ, ಎಲ್ಲ ಹೇಳಿ, ನಾವು ದೇವರ ಕಡೆಗೆ ಹಿಂದಿರುಗಿದರೆ. ಮತ್ತೊಂದು ಸಾರಿ ಇವತ್ತು ನಿನ್ನ ಮೊಣಗಳಾಗಿ, ದೇವರೇ ಕರ್ತನೆ, ಇಷ್ಟು ದಿನಗಳ ಕಾಲದವರೆಗೂ ನಾನು ಲೋಕದ ಕಡೆಗೆ ಹೋಗಿದ್ದೆ, ಹಣದ ಹಿಂದೆ ಹೋಗಿದ್ದೆ, ಮನುಷ್ಯರ ಹಿಂದೆ ಹೋಗಿದ್ದೆ ಅಂತ ನೀನು ಪಶ್ಚಾತ್ತಾಪ ಪಡೋದಾದರೆ, ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ತುಚ್ಛವಾದದಂದರೆ ಎಲ್ಲ ರೀತಿಯ ಕತ್ತಲಿನ ವಿಷಯಗಳು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ದೇವರು ನಿನ್ನನ್ನು ಉಪಯೋಗ ಮಾಡಿಕೊಳ್ತಾನೆ. ದೇವರು ನಿನ್ನನ್ನು ಉಪಯೋಗ ಮಾಡಿಕೊಳ್ಬೇಕಾ? ದೇವರ ಕಡೆಗೆ ಇವತ್ತು ನಾವು ತಿರುಗಬೇಕು. ಹಲ್ಲೆಲೂಯಾ. ನೀವು ಆಲೋಚನೆ ಮಾಡ್ಬೋದು, ನನಗೆ ಬುದ್ಧಿ ಇಲ್ಲ, ನಾನು ಓದಿಲ್ಲ. ನೋಡಿ ಪ್ರಿಯರೇ, ಒಂದು ವಿಷಯ ಹೇಳ್ತೀನಿ. ಒಬ್ಬ ಹೆಂಗಸು, ಇದು ಅದು ಪಿನ್ ಮಾಡ್ತಾರೆ, ಇದು ಮನೆಗೆ ಬಂದು ಕೂದಲು ತಗೊಂತಾರೆ ಗೊತ್ತಾ? ತಗೊಂಡು ನಿಮಗೆ ಏರ್ ಪಿನ್ನು ಸ್ಟಿಕ್ಕರ್ ಕೊಡ್ತಾರಲ್ಲ, ಗೊತ್ತಾ? ಆಂಧ್ರ ಪ್ರದೇಶದಲ್ಲಿ ಒಬ್ಬ ಸ್ತ್ರೀ, ಆ ಸ್ತ್ರೀ ಓದು ಬರಹ ಬರೋದಿಲ್ಲ ಅವರಿಗೆ. ಆದರೆ ಅವ್ರು ಏನು ಮಾಡ್ತಿದ್ರು, ಈ ಮನೆಗೆ ಹೋಗಿ ಆ ಪಿನ್ಗಳನ್ನು ಮಾರಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಅಲ್ಲ ಮಾರಿ, ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ? ಇಲ್ಲಿ ಕೇಳಿ ಪ್ರಿಯರೇ, ಈ ಸಾಕ್ಷಿ ಕೇಳಿ. ಈ ಪಿನ್ಗಳನ್ನು ಮಾರಿ, ಈ ಸ್ಟಿಕ್ಕರ್ಗಳನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ರು, ಕೂದಲುಗಳನ್ನು ತಗೊಂಡು ಮನೆಯಲ್ಲಿ. ನೋಡಿ ಪ್ರಿಯರೇ, ಆ ಸ್ತ್ರೀ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು, ಒಬ್ಬ ಪಾಸ್ಟರ್ ಮೂಲಕ ಸ್ವೀಕಾರ ಮಾಡಿಕೊಂಡು ಕೆಲವು ತಿಂಗಳು ಆಯಿತು, ಒಂದು 6 ತಿಂಗಳು ಆಯ್ತು ಅಂದ್ಕೊಳ್ಳಿ. ಪ್ರತಿ ಭಾನುವಾರ ದೇವಾಲಯಕ್ಕೆ ಬರೋಳು, ಮೊಣಕಾಳು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಳು, ಹೋಗೋಳು. ಆದರೆ ಒಂದು ದಿವಸ ಏನಾಯಿತು, ಅವತ್ತು ಪ್ರಾರ್ಥನೆ 1 ಗಂಟೆಗೆ ಮುಗೀತು. ಎಷ್ಟು ಗಂಟೆಗೆ? ಸಭೆಯ ಪ್ರಾರ್ಥನೆ 1 ಗಂಟೆಗೆ ಮುಗೀತು. ಆಗ ಪಾಸ್ಟರ್ ಏನು ಮಾಡಿದರು, ಆ ಸ್ತ್ರೀಗೆ ಮೈಕ್ ಕೊಟ್ಟು ನೀನು ಪ್ರಾರ್ಥನೆ ಮಾಡಮ್ಮ ಅಂತ ಕೇಳಿದರು. ಏನು ಕೇಳಿದರು? ನೀನು ಪ್ರಾರ್ಥನೆ ಮಾಡಮ್ಮ ಅಂತ ಕೇಳಿದರು. ಎಲ್ಲರೂ ಆಲೋಚನೆ ಮಾಡಿರ್ಬೋದು, ಈ ಹೆಣ್ಮಕ್ಕಳಿಗೆ ಸರಿಯಾಗಿ ಓದು ಬರಲ್ಲ. ನೋಡಿ ಪ್ರಿಯರೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲನು ಬರೀತಾನೆ, 1ನೇ ಕೊರಿಂಥ ಬರೆದ ಪತ್ರಿಕೆಯಲ್ಲಿ, ಬುದ್ಧಿಹೀನರನ್ನು, ಬಲಹೀನರನ್ನು, ಗಣನೆಗೆ ಬಾರದವರನ್ನು ದೇವರು ಏನು ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ. ಆ ಸ್ತ್ರೀ ಏನು ಮಾಡಿದ್ಲು, ಮೊಣಕಾಲಾಕಿ ಮೈಕ್ ಇಟ್ಕೊಂಡು ಪ್ರಾರ್ಥನೆ ಮಾಡಲು ಆರಂಭಿಸಿದಾಗ ಎಲ್ಲರೂ ಆಶ್ಚರ್ಯಗೊಂಡ್ರು ಪ್ರಿಯರೇ, ಎಲ್ಲರೂ ಆಶ್ಚರ್ಯಗೊಂಡ್ರು. ಯಾಕಂದರೆ 1 ಗಂಟೆಗೆ ಆರಂಭ ಮಾಡಿದ ಪ್ರಾರ್ಥನೆ 3 ಗಂಟೆಗೆ ಮುಗೀತು. ಅರ್ಥ ಆಯ್ತಾ? 1 ಗಂಟೆಗೆ ಆ ಸ್ತ್ರೀ ಪ್ರಾರ್ಥನೆ ಮಾಡೋಕ್ಕೆ, ಮೊಣಕಾಲಕ್ಕೆ ಪ್ರಾರ್ಥನೆ ಆರಂಭಿಸಿದಾಗ ಆ ಪ್ರಾರ್ಥನೆ 3 ಗಂಟೆಗೆ ಮುಗೀತು. ಎಲ್ಲರೂ ಆಶ್ಚರ್ಯ ಆಗ್ಬಿಟ್ರು. ನಾವು ಅನ್ಕೊಂಡಿರ್ಬೋದು, ನನಗೆ ಬರೋಕ್ಕೆ ಬರಲ್ಲ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಹಲ್ಲೆಲೂಯಾ. ದೇವರು ಯಾರನ್ನಾದರೂ ಉಪಯೋಗ ಮಾಡ್ತಾನೆ, ಆ ಪಾತ್ರೆ ಸಮರ್ಪಿಸಲ್ಪಡಬೇಕಷ್ಟೇ. ಹಲ್ಲೆಲೂಯಾ. ನೀನು ನಿನ್ನ ಜೀವನದಲ್ಲಿ ದೇವರಿಗೆ ನಿನ್ನ ಪಾತ್ರೆಯನ್ನು ಸಮರ್ಪಣೆ ಮಾಡಿದರೆ ದೇವರು ನಿನ್ನನ್ನು ಸಹ ಉಪಯೋಗ ಮಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಏನು ಬೇಕು? ಸಮರ್ಪಿಸಲ್ಪಟ್ಟ ಪಾತ್ರೆ ಬೇಕು.
ಹಲ್ಲೆಲೂಯಾ. ನಿನ್ನ ಜೀವನವನ್ನು ಇವತ್ತು ದೇವರಿಗೆ ನೀನು ಕೊಡುವುದಾದರೆ ನಿನ್ನನ್ನು ನಾಳೆಯಿಂದ ದೇವರು ಉಪಯೋಗಿಸಲು ಆರಂಭಿಸ್ತಾನೆ. ಎಷ್ಟು ಜನ ನಂಬ್ತೀರಾ? ಹೇಳಿ ಆಮೇನ್. ಹಲ್ಲೆಲೂಯಾ. ಹೇಳು, ಯೇಸುವೇ ನನ್ನನ್ನು ಉಪಯೋಗ ಮಾಡು, ಉಪಯೋಗಿಸು ನನ್ನನ್ನು. ಪ್ರತಿ ಭಾನುವಾರ ಬರ್ತೀವಿ, ದೇವರೇ ನನಗಿದು ಬೇಕು, ಅದಾಯಿತು ಇದಾಯಿತು, ಪಾಸ್ಟ್ರಿಗೆ ಹೋಗಿ ಹೇಳ್ತೀವಿ, ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದರೆ ಯಾವತ್ತಾದರೂ ಆಲಸ್ಯ ಬಂತ, ದೇವರೇ ನಾನೇನು ಮಾಡಲಪ್ಪ ನಿನಗೋಸ್ಕರ, ನನಗೋಸ್ಕರ ಶಿಲುಬೆಯಲ್ಲಿ ನಿನ್ನ ಮರಣವನ್ನು ತ್ಯಾಗ ಮಾಡಿದೆಯಲ್ಲಪ್ಪ, ನಾನು ನಿನಗೆ ಏನು ಮಾಡಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಕೊನೆಯದಾಗಿ ಇನ್ನೊಂದು ವಚನವನ್ನು ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. ಪ್ರವಾದಿ ಜಕರ್ಯನೇ ಬರೆದ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಜಕರ್ಯ ಪ್ರವಾದಿ ಬರೆದಂಥ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೆನ್. ಎಲ್ಲ ಕೇಳ್ತಿದ್ದೀರಾ? ಕೊನೆಯದಾಗಿ ಈ ವಚನವನ್ನು ಧ್ಯಾನಿಸಿ ಪ್ರಿಯರೇ. ಆದ ಕಾರಣ ನೀನು ನನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. ಎಲ್ಲ ಕೇಳ್ತಿದ್ದೀರಾ? ಈ ವಾಕ್ಯ ನನ್ನ ಮಾತಲ್ಲ, ಈ ಮಾತು ನನ್ನದಲ್ಲ, ಇದು ದೇವರ ಮಾತಾಗಿದೆ. ಹಲ್ಲೆಲೂಯಾ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಹಲ್ಲೆಲೂಯಾ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಇವತ್ತು ನೀನು ದೇವರ ಕಡೆಗೆ ತಿರುಗಿದ್ದೇ ಆದರೆ, ಮನ ತಿರುಗಿದ್ದೇ ಆದರೆ, ಪಶ್ಚಾತ್ತಾಪ ಪಡೋದಾದರೆ, ದೇವರು ನಿನ್ನ ಹೃದಯವನ್ನು ನೋಡುವಂತನಾಗಿದ್ದಾನೆ, ನಮ್ಮನ್ನು ಕಟಾಕ್ಷಿಸುವಂತನಾಗಿದ್ದಾನೆ. ನಮ್ಮ ಪರಿಸ್ಥಿತಿಗಳು ನೋಡಿ ಪ್ರಿಯರೇ, ನಮಗಿರುವಂಥ ಕಷ್ಟಗಳು, ಸಾಲಗಳು, ತೊಂದರೆಗಳು ದೇವರ ಮುಂದೆ ಚಿಲ್ಲರೆ ಇಶ್ಯೂ ಅಷ್ಟೇ. ಚಿಲ್ಲರೆ ಗೊತ್ತಾ? ಚಿಲ್ಲರನ್ನು ನಾವು ಯಾವತ್ತಿಗೂ ಎಣಿಕೆ ತರೋದಿಲ್ಲ. ಅಂಥ ವಿಷಯ ದೇವರಿಗೆ ನಮಗಿರುವಂಥ ಕಷ್ಟಗಳು. ಹಲ್ಲೆಲೂಯಾ. ನಾವು ನಮ್ಮ ಜೀವನವನ್ನು ದೇವರಿಗೆ ಕೊಟ್ಟು, ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು, ಮೊದಲು ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಕ ಪಡುವುದಾದರೆ ಅವೆಲ್ಲವೂ ಅಂದರೆ ನಮಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಯೇಸು ಪೂರೈಸ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆಯ್ತಾ? ಏನರ್ಥ ಆಯ್ತು ವಾಕ್ಯ? ಏನರ್ಥ ಆಯ್ತು ಹೇಳಿ. ಇವತ್ತಿನಿಂದ ಏನು ಮಾಡಬೇಕು? ದೇವರಿಗೆ ಮೊದಲ ಸ್ಥಾನ ಕೊಡಬೇಕು ಜೀವನದಲ್ಲಿ. ಹಣಕ್ಕೆ, ಕೆಲಸಕ್ಕೆ, ಬೇರೆ 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 ವಿಷಯಗಳಿಗೆ, ಫ್ರೆಂಡ್ಸ್ಗಳಿಗೆ, ಸಂಬಂಧಿಕರಿಗೆ ಕೊಡಬೇಡಿ. ಟಿ ವಿಗಳಿಗೆ ಆಗಿರ್ಬೋದು, ಮೊಬೈಲ್ಗಳಿಗೆ ಕೊಡಬೇಡ್ರಿ. ದೇವರಿಗೆ ಮೊದಲ ಸ್ಥಾನ ಕೊಡಿ. ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರೆ ದೇವರು ನಿನ್ನ ವಿಷಯದಲ್ಲಿ ಗಂಭೀರವಾಗಿರ್ತಾನೆ. ಹಲ್ಲೆಲೂಯಾ. ನಿನ್ನ ವಿಷಯದಲ್ಲಿ ಗಂಭೀರವಾಗಿರಬೇಕು ದೇವರು. ಅಂದರೆ ಇವತ್ತು ನಾನು ಮೊಣಕಾಲಾಕಿ, ದೇವರೇ ಇವತ್ತಿನಿಂದ ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವ ಕೊಡುವ ಮನಸ್ಸು ನನಗೆ ಕೊಡುವಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ. ಎಲ್ಲರೂ ಮೊಣಕಾಲಾಕನ ಪ್ರಿಯರೇ ಆದಷ್ಟು. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್. ಓ ರಾಮನಶಂತೆ. ಎಲ್ಲರೂ ಮೊಣಕಾಲಾಕನ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಅಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಮೊಣಕಾಲಾಕನ. ಥ್ಯಾಂಕ್ ಯು ಜೀಸಸ್. ಎಲ್ಲರ ಕಣ್ಮುಚ್ಚಿ ಪ್ರಿಯರೇ. ಎಲ್ಲ ಆಕಾಶ ಕಡೆ ಕೈ ಎತ್ತಿ ಹೇಳಿ, ಏಸಪ್ಪ ಕರ್ತನೆ, ನನ್ನಲ್ಲಿರುವಂಥ ಎಲ್ಲ ಸೈತನ ಕ್ರಿಯೆಗಳನ್ನು ತೆಗೆದು ಹಾಕು ಅಪ್ಪ. ನನ್ನನ್ನು ಹಿಡಿದಿರುವ ಎಲ್ಲ ದುರಾತ್ಮ ಶಕ್ತಿ ಕರ್ತನೆ,
ನನ್ನನ್ನು ಆಕರ್ಷಿಸುವ ಯಾವುದೇ ವಿಷಯ ಆಗಿರ್ಬೋದು, ಯೇಸು ನಾಮದಲ್ಲಿ ಕರ್ತನೆ ನನ್ನನ್ನು ಬಿಟ್ಟು ಹೋಗುವಂತೆ ಎಲ್ಲರೂ ಬಾಯಿಗೆ ತೆಗೆದು ಹೇಳು. ಯೇಸುವೆ, ನನ್ನನ್ನು ಹಿಡಿದಿರುವ ದರಿದ್ರ ಆಗಿರ್ಬೋದು, ನನ್ನನ್ನು ಹಿಂಬಾಲಿಸುತ್ತಿರುವ ಯಾವುದೇ ಕೆಟ್ಟ ಆಲೋಚನೆ ಆಗಿರ್ಬೋದು, ನನ್ನನ್ನು ಪೀಡಿಸುತ್ತಿರುವ ವ್ಯಸನ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ನನಗೆ ಕೊಡುವಂಥ ಚಿಂತೆ ಆಗಿರ್ಬೋದು, ಎಲ್ಲ ಸಮಯದಲ್ಲಿ ನನಗೆ ಕೊಡುವಂಥ ಕೆಟ್ಟ ಆಲೋಚನೆ ಆಗಿರ್ಬೋದು, ಹೇಳು ಬಾಯಿಗೆ ತೆಗೆದು, ಯೇಸುವೆ ನನ್ನಿಂದ ತೆಗೆದು ಹಾಕು ಅಪ್ಪ. ಯೇಸುವೆ, ನನ್ನ ಜೀವಿತವನ್ನು ನಿನಗೆ ನಾನು ಕೊಡುತ್ತಾ ಇದ್ದೇನೆ ಕರ್ತನೆ. ಯೇಸುವೆ ಅಪ್ಪ, ನನ್ನ ಜೀವಿತವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೇನಪ್ಪ. ಈಗೋ ನನ್ನನ್ನು ಉಪಯೋಗ ಮಾಡು. ಹೇಳು ಬಾಯಿ ತೆಗೆದು, ಯೇಸುವೆ ನನ್ನನ್ನು ಉಪಯೋಗ ಮಾಡು ಅಪ್ಪ. ಈಗೋ ಈ ಪಾತ್ರೆಯು ಬಲಹೀನವಾದ ಪಾತ್ರೆ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ ಕರ್ತನೆ. ಓ ನಮ್ಮ ಕುಂಬಾರನೇ, ನಿಮ್ಮ ಕರಗಳಲ್ಲಿ ನಾವು ಮಣ್ಣಿನಾಗಿದ್ದೇವೆ ಕರ್ತನೆ. ಈ ಜೇಡಿ ಮಣ್ಣನ್ನು ನಿನಗೆ ಸರಿದೋಚಿದ ಹಾಗೆ ಮಾಡು ಅಪ್ಪ. ಯೇಸುವೆ ಹೇಳು ಬಾಯಿ ತೆಗೆದು, ಯೇಸುವೆ ಕರ್ತನೆ, ನನ್ನನ್ನು ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಪ್ರತಿ ದಿನವೂ ನಾವು ಜೀವಿಸುವಂತೆ ನನಗೆ ಕಲಿಸಿಕೊಡು ಅಪ್ಪ. ಯಾವ ರೀತಿಯಾಗಿ ನಾನು ನಿನ್ನ ರಾಜ್ಯವನ್ನು ಹುಡುಕಬೇಕು, ಯಾವ ರೀತಿಯಾಗಿ ನಿನ್ನ ನೀತಿಯನ್ನು ಹುಡುಕಬೇಕು ಅನ್ನುವ ಪರಿಶುದ್ಧಾತ್ಮನ ಸಹಾಯವನ್ನು ನಾನು ಈ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ ಮಾಡಿ ಬೇಡುತ್ತಾ ಇದ್ದೇನೆ ಕರ್ತನೆ. ಹೇಳು ಬಾಯಿ ತೆಗೆದು, ಯೇಸುವೆ ಇಳಿದು ಬಾ ಪರಿಶುದ್ಧಾತ್ಮನೆ. ಯಾರೆಲ್ಲ ಪರಿಶುದ್ಧಾತ್ಮನು ಇಲ್ಲವೋ ಬಾಯಿ ತೆಗೆದು ಹೇಳಿ, ಯೇಸುವೆ ಪರಿಶುದ್ಧಾತ್ಮನೆ ನನ್ನ ಸಹಾಯಕನೇ, ನನ್ನ ಮೇಲೆ ಇಳಿದು ಬಾ ಪರಿಶುದ್ಧಾತ್ಮನೆ. ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡು, ನನ್ನ ಜೀವಿತಗಳಲ್ಲಿ ಕಾರ್ಯ ಮಾಡು ಪರಿಶುದ್ಧಾತ್ಮನೆ. ನಮ್ಮ ಕುಟುಂಬದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಲಯಪಡಿಸ್ತಾ ಇದ್ದೇವಪ್ಪ. ನಮ್ಮ ಕುಟುಂಬದಲ್ಲಿರುವ ಎಲ್ಲ ರೀತಿಯಾದ ಅಡಚಣೆ, ಅಶಾಂತಿ ಕರ್ತನೆ, ಎಲ್ಲವನ್ನು ಯೇಸು ನಾಮದಲ್ಲಿ ಮಾಟ ಮಂತ್ರ ಶಕ್ತಿ ಆಗಿರ್ಬೋದು, ಯಾವುದು ಯೇಸುವಿನ ಮುಂದೆ ನಿಲ್ಲುವುದಿಲ್ಲ, ಎಲ್ಲವನ್ನು ಲಯಪಡಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಅಪ್ಪ ಯೇಸುವೆ. ಥ್ಯಾಂಕ್ ಯು ಅಪ್ಪ. ನಿನ್ನ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ. ಯೇಸುವೆ, ಮೊದಲು ನಾವು ನಿಮಗೆ ಪ್ರಾರ್ಥನೆ ಕೊಡುವಂತೆ ನಮಗೆ ಮನಸ್ಸು ಕೊಡು ಅಪ್ಪ. ಪ್ರತಿ ದಿನವೂ ನಾವು ಜೀವಿಸುತ್ತಾ ಇರುವುದು ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ ಮಾತ್ರ ಆಗಿದೆ ಅಪ್ಪ. ನಾವು ನಮ್ಮ ಸಾಮರ್ಥ್ಯ, ನಮ್ಮ ಜೀವನ, ನಮ್ಮ ಆಲೋಚನೆ ಯಾವುದು ನಿಮ್ಮ ಮುಂದೆ ನಿಲ್ಲುವುದಿಲ್ಲ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ. ಎಲ್ಲ ಬಾಯಿ ತೆಗೆದು ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ಈ ಜೀವನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಜೀವಿತವು ನಿಮಗೆ ಸಮರ್ಪಕವಾಗಲಿ ಕರ್ತನೆ. ನಮ್ಮ ಜೀವನ ಪರ್ಯಂತ ಯೇಸುವೆ ನಿಮ್ಮನ್ನು ದೃಢವಾಗಿ ಹಿಡಿದುಕೊಳ್ಳುವ ಮನಸ್ಸು ನಮಗೆ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ತಂದೆಯೇ. ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಅಪ್ಪ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ಬಾಗಿ ತೆಗೆದು ಹೇಳಿ ಪ್ರಿಯರೇ, ಯೇಸುವೆ ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡುವಪ್ಪ. ಈಗೋ ಈ ಬಲಹೀನ ಪಾತ್ರೆಯನ್ನು ಬಲಪಡಿಸು ಕರ್ತನೆ. ಬಲಹೀನ ಪಾತ್ರೆಗಳನ್ನು ಬಲಪಡಿಸು ಯೇಸು ನಾಮದಲ್ಲಿ. ನಮ್ಮ ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಕೊರತೆಗಳನ್ನು ಯೇಸು ನಾಮದಲ್ಲಿ ನೀಗಿಸಲ್ಪಡಲಿ ಅಪ್ಪ. ನಮ್ಮ ಕುಟುಂಬಗಳಿಗೆ ಶಿರಸ್ಸು ನೀನೇ ಆಗಿದೆಯಪ್ಪ. ನಮ್ಮ ಕುಟುಂಬಗಳಿಗೆ ಯಜಮಾನನು ನೀನೇ ಆಗಿದೆ ಕರ್ತನೆ. ಯೇಸುವೆ, ನಮ್ಮನ್ನು ನಡೆಸುವಾತನು ನೀನೇ ಆಗಿದೆಯಪ್ಪ. ನಿಮ್ಮ ಚಿತ್ತವು ನಮ್ಮ ಜೀವಿತಗಳಲ್ಲಿ ನೆರವೇರಲಿ ಅಪ್ಪ ಯೇಸುವೆ. ಬೇರೆ ಉಣ್ಣುವುದು ಕುಡಿಯೋದು ನಾವು ನಮ್ಮ ಜೀವನ ಆಗಿರದೆ ಕರ್ತನೆ. ನಿಮಗೋಸ್ಕರ ಜೀವಿಸುವ ಮನೋಭಾವ ನಮಗೆ ಕೊಡು ರಾಜ್ಯ. ನಿಮಗೋಸ್ಕರ ನಿಮ್ಮ ರಾಜ್ಯಕ್ಕಾಗಿ ತವಕ ಪಡುವ ಮನಸ್ಸು ನಮಗೆ ಕೊಡು ರಾಜ ಯೇಸುವೆ. ಹೇಳು ಬಾಯಿ ತೆಗೆದು, ಯೇಸುವೆ ನನ್ನ ಮನಸ್ಸನ್ನು ಕರ್ತನೆ ದೃಢಪಡಿಸು ಅಪ್ಪ. ನನ್ನ ಮನಸ್ಸಿನಲ್ಲಿ ಯೇಸುವೆ ನಿನಗೋಸ್ಕರ ಒಂದು ಸ್ಥಳವನ್ನು ಸಿದ್ಧಪಡಿಸುವಂತೆ ಸಹಾಯ ಮಾಡು ಅಪ್ಪ. ಲೋಕದಲ್ಲಿ ಅನೇಕ ವಿಷಯಗಳಿಗೆ ನಮ್ಮ ಮನಸ್ಸನ್ನು ಕೊಡುತ್ತೇವೆ, ಆದರೆ ಯೇಸುವೆಗೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಸ್ಥಳವಿದೆ ಕೊಡುವುದಕ್ಕಾಗಿ ಹೇಳು ಬಾಯಿ ತೆಗೆದು, ಯೇಸುವೆ ನನ್ನನ್ನು ಕ್ಷಮಿಸು ಅಪ್ಪ. ಈ ಮಧ್ಯಾಹ್ನ ವೇಳೆಯಲ್ಲಿ ಕರ್ತನೆ ನಮ್ಮ ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ತಂದೆ. ನನ್ನನ್ನು ಹಿಡಿದಿರುವ ಎಲ್ಲ ದುಷ್ಟ ಶಕ್ತಿಗಳನ್ನು ಬಿಟ್ಟು ತೊಲಗಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಅಪ್ಪ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಬಿತ್ತಿದಂಥ ಈ ವಾಕ್ಯಗಳು ಕರ್ತನೆ, ಇದನ್ನು ಬಲಪಡಿಸುವಾತನು ನೀನೇ ಆಗಿದೆಯಪ್ಪ. ಬಿತ್ತುವುದು ನಮ್ಮ ಕೆಲಸವಾಗಿದೆ. ಬಿತ್ತುವವನು, ಅದಕ್ಕೆ ನೀರು ಹಾಕುವವನು ಶ್ರೇಷ್ಠವಲ್ಲ, ಅದನ್ನು ಬೆಳೆಸುವವನು ನೀನಾದರೂ ಶ್ರೇಷ್ಠವಾಗಿದೆ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಎಲ್ಲ ಸೇಳೋಣ. ಆಮೇನ್. ಗೆಟ್ಟಾಗಿ ಚಪಲ ತಟ್ಟೋಣ.